ಓಕೆ, ಈಗ ನಿಮಗೆ ಒಂದು ಪ್ರಶ್ನೆಯ ಮೂಲಕ ಈ ವಿಡಿಯೋ ಸೆಷನ್ನ ಆರಂಭ ಮಾಡ್ತಾ ಇದ್ದೀನಿ. ನೋಡಿ, ಪ್ರಶ್ನೆ ಏನಿದೆ ಅಂತಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಇದು UGC ನೆಟ್ ಲೆವೆಲ್ ಕ್ವಶನ್ಸ್ ಇದು. ಓಕೆ, ನೀವು ಸುಮ್ಮನೆ ಒನ್ ವರ್ಡ್ ತಿಳ್ಕೊಂಡೆ ರಾಷ್ಟ್ರಪತಿಯವರು ಹೇಗೆ ಚುನಾವಣೆ ನಡೆಯುತ್ತೆ, ರಾಜ್ಯಪಾಲರನ್ನು ಯಾರು ನೇಮಕ ಮಾಡ್ತಾರೆ, ಆ ಕ್ವಶನ್ಸ್ ಎಲ್ಲ ಹೋಯ್ತು. ಆ ಕಾಲ ಅರ್ಥ ಆಯ್ತಲ್ವಾ? ಆ ಕಾಲ ಹೋಯ್ತು. ಈಗ ಪ್ರಶ್ನೆಗಳ ಮಾದರಿ ಸ್ವಲ್ಪ ಇನ್ಡೆಪ್ತ್ ಆಗಿದೆ. ಇನ್ಡೆಪ್ತಾಗಿ ತಿಳ್ಕೊಂಡ್ರೆ ನಿಮ್ಗೇನು ಲಾಸ್ ಇಲ್ಲ. ಯಾಕಂದರೆ ನಮ್ಮದು ಮೈಂಡ್ ಮೆಮೊರಿ ರ್ಯಾಮ್ ಇದೆಯಲ್ಲ, ಅದು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇದೆ. ಕ್ವಶನ್ ಏನಿದೆ ಅಂತಂದರೆ ಸಿಂಪಲ್ಲಾಗಿ ನೋಡಿ, ಇದನ್ನು ನನಗೆ 100% ಹೇಳ್ತೀನಿ, 90% ಆಫ್ ದ ಸ್ಟೂಡೆಂಟ್ಸ್ ಆನ್ಸರ್ಸ್ ಮಾಡಲ್ಲ. ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗ ಪ್ರಧಾನಮಂತ್ರಿಯವರು ಏನು ಮಾಡ್ತಾರೆ, ರಾಷ್ಟ್ರಪತಿಯವರಿಗೆ ಹೇಳ್ತಾರೆ, ಸರ್ ಪ್ಲೀಸ್ ಡಿಸಾಲ್ವ್ ದಿಸ್ ಲೋಕಸಭಾ ಅಂತೇಳಿ. ಸೊ ಪ್ರಧಾನಮಂತ್ರಿಯವ್ರ ಮಾತನ್ನು ಕೇಳಿಕೊಂಡು ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಡಿಸಾಲ್ವ್ ಮಾಡಿಬಿಡ್ತಾರೆ. ಆಗ ನಾನೇನು ಮಾಡ್ತೀನಿ, ಅಯ್ಯೋಯ್ಯೋ ಏನಪ್ಪ, ಇನ್ನು ಲೋಕಸಭೆ ಇದೆ, 3 ವರ್ಷ ಇದೆ, ಇನ್ನು ಮೊನ್ನೆ ತಾನೇ ಎಲೆಕ್ಷನ್ ಆಗಿದೆ, ಮತ್ತೆ ಹೊಸ ಎಲೆಕ್ಷನ್ ಕಂಡಕ್ಟ್ ಆಗಿದರೆ ನಮ್ಮ ಭಾರತೀಯ ಸಂಚಿತ ನಿಧಿಗೆ ಎಕ್ಸ್ಚೆಕರ್ಗೆ ಸಾಕಷ್ಟು ಹಣದ ಹೊರೆ ಬೀಳುತ್ತೆ ಅಂತೇಳಿ ನಾನೇನು ಮಾಡ್ತೀನಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ. ಸೊ ಸುಪ್ರೀಂ ಕೋರ್ಟಲ್ಲಿ ನನ್ನ ಅಪೀಲ್ನ ಅಲೌ ಮಾಡ್ತಾರಾ ಇಲ್ವಾ? ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 2, ನನ್ನ ಅಪೀಲ್ ಅಲೌ ಆಯ್ತು ಅಂದ್ಕೊಳ್ಳಿ. ಓಕೆ, ಸೊ ಈಗ ಡಿಸಾಲ್ವ್ ಆದಂತಹ ಲೋಕಸಭೆಯನ್ನು ಮತ್ತೆ ಪುನರ್ಸ್ಥಾಪನೆ ಮಾಡ್ತಕ್ಕಂತಹ ಅಧಿಕಾರ ಯಾವುದು ಸುಪ್ರೀಂ ಕೋರ್ಟ್ಗೆ ಇದೆಯಾ ಅಥವಾ ಇಲ್ಲೋ ಅಂತಕ್ಕಂತಹ ಅಂಶವನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ 2ನೇ ಪ್ರಶ್ನೆ, ಆರ್ಟಿಕಲ್ 356 ಅಡಿಯಲ್ಲಿ ಏನು ಮಾಡ್ತಾರೆ, ಈ ಒಂದು ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೆ ಮಾಡಿರ್ತಾರೆ. ಈಗ ನಿಮಗೆಲ್ಲ ಗೊತ್ತಿರುತ್ತೆ, ತಮಿಳುನಾಡಿನ ರಾಜ್ಯಪಾಲರಿಗೂ DMK ಗೌರ್ಮೆಂಟ್ಗೂ ಫುಲ್ ಟಗ್ ಆಫ್ ವಾರ್ ಇದೆ. ಹಾವು ಮುಂಗಿಸ್ತಾರೆ, ಗುದ್ದಾಡ್ತಿದ್ದಾರೆ. ಏನು ಮಾಡ್ತಾರೆ, ಒಂದು ಹೈಪೋಥೆಟಿಕಲ್ ಸಿಚುವೇಶನ್, ಜಸ್ಟ್ ಅಜ್ಯೂಮ್, ಇವರೇನು ಮಾಡ್ತಾರೆ, ಈ ಒಂದು ತಮಿಳುನಾಡಲ್ಲಿ ಎಲ್ಲ ಅಧಿಕಾರ ಆಡಳಿತ ಯಂತ್ರ ಎಲ್ಲ ಎಕ್ಕಟ್ಟೋಗ್ಬಿಟ್ಟಿದೆ, ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಮಾಡಿಬಿಡ್ತಾರೆ. ರಾಷ್ಟ್ರಪತಿಯವರು ಒಪ್ಕೊಂಡ್ಬಿಡ್ತಾರೆ, ರಾಷ್ಟ್ರಪತಿ ಆಳ್ವಿಕೆ ಜಾರಿ ಬಂದುಬಿಡುತ್ತೆ. ಸೊ ಏನು ಮಾಡ್ತಾರೆ, ರಾಜ್ಯ ವಿಧಾನಸಭಾ ಮಂಡಲನ ಅಮಾನತಲ್ಲಿ ಇಡ್ತಾರೆ. ರಾಜ್ಯ ಸರ್ಕಾರವನ್ನು ವಜಾಗೊಳಿಸಿ ರಾಜ್ಯ ವಿಧಾನಸಭೆಯನ್ನು ಅಮಾನತಲ್ಲಿ ಇಟ್ಬಿಡ್ತಾರೆ. ಸೊ DMK ಗೌರ್ಮೆಂಟ್ ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಹೇಳ್ತಾರೆ, ಅಯ್ಯೋ ಇದೆಲ್ಲ ರಾಂಗ್ ಆಗಿದೆಯಲ್ಲ ಅಂತೇಳಿ. ಆಗ ಸುಪ್ರೀಂ ಕೋರ್ಟು ಡಿಸಾಲ್ವ್ ಆದಂತಹ ಇದು ಸಸ್ಪೆಂಡ್ ಆದಂತಹ ಅಥವಾ ಅಮಾನತಿನಲ್ಲಿ ಯಾವುದು ರಾಜ್ಯ ಸರ್ಕಾರ ಏನಾಗಿರುತ್ತೆ, ಅಮಾನತಲ್ಲಿರುತ್ತೆ, ರಾಜ್ಯ ವಿಧಾನಮಂಡಲ ಅಮಾನತಲ್ಲಿರುತ್ತೆ. ಸೊ ಈ ಒಂದು ಸಸ್ಪೆನ್ಷನ್ ಆದಂತಹ ರಾಜ್ಯ ಸರ್ಕಾರ ಪುನರ್ಸ್ಥಾಪನೆ ಆಗಬಹುದಾ ಯಾವುದು ಸುಪ್ರೀಂ ಕೋರ್ಟ್ನ ಆರ್ಡರ್ ಮೂಲಕ? ಸ್ವಲ್ಪ ಥಿಂಕ್ ಮಾಡ್ಕೊಂಡು ಹೇಳಿ. ಓಕೆ, ನೀವು ಸ್ವಲ್ಪ ಮೆದುಳಿಗೊಂದಿಷ್ಟು ಮೇವು ಕೊಟ್ಟರೆ ಮಾತ್ರ ನೀವು ಉದ್ಧಾರ ಆಗ್ತೀರ. ಇಲ್ಲ ಅಂದರೆ ಅದೇ ಗಂಗಾಧರ ಪುಸ್ತಕ, ಅದೇ NCERT ಪುಸ್ತಕ, ಅದೇ DSRT ಪುಸ್ತಕ, ಅದೇ ಲಕ್ಷ್ಮೀಕಾಂತ್ ಪುಸ್ತಕ. ನಾನು ಓದೋದ್ರಿಂದ ತಪ್ಪು ಅಂತ ಹೇಳ್ತಲ್ಲ, ಓದಿದ ಮೇಲೆ ಸ್ವಲ್ಪ ಮೆದುಳಿಗೊಂದಿಷ್ಟು ಚುರುಕುತನ ಮುಟ್ಟಿಸ್ಬೇಕು. ಆಗ ಅದು ಮೈಂಡ್ ಸ್ವಲ್ಪ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ತದನಂತರದಲ್ಲಿ ಮತ್ತೊಂದು ಪ್ರಶ್ನೆ, ಈಕ್ವ್ಯಾಲಿಟಿ ಸಮಾನತೆ ಅಂತಕ್ಕಂಥದ್ದು ನಮಗೆ ಫಂಡಮೆಂಟಲ್ ರೈಟ್ಸಲ್ಲಿ ಕಂಡುಬರುತ್ತೆ ಮತ್ತು ಪ್ರಿಯಾಂಬಲಲ್ಲಿ ಕಂಡುಬರುತ್ತೆ. ಬಟ್ ಈ ಈಕ್ವಾಲಿಟಿ ಅಂತಕ್ಕಂಥ ವರ್ಡು ಪ್ರಿಯಾಂಬಲಲ್ಲಿ ಬೇರೆ ಅರ್ಥವನ್ನು ಕೊಡುತ್ತೆ, ಈ ಫಂಡಮೆಂಟಲ್ ರೈಟ್ಸಲ್ಲಿ ಬೇರೆ ಅರ್ಥ ಕೊಡುತ್ತೆ. ಆ 2 ಅರ್ಥಗಳು ಏನು ಅನ್ನೋದನ್ನು ಹೇಳ್ಬೇಕಾಗುತ್ತೆ. ಓಕೆ, ಈಗ ನಮ್ಮ ಹೋಮ್ ವರ್ಕು. ದಿಸ್ ಈಸ್ ದಿ ಯೂನಿಕ್ ಥಿಂಗ್ ಇನ್ ಇಂಡಿಯಾ, ನಾಟ್ ಓನ್ಲಿ ಇನ್ ಕರ್ನಾಟಕ. ಮೇ ಬಿ ಬೇರೆ ಯಾರಾದರೂ ಮಾಡಿರ್ಬೋದೇನೋ ಗೊತ್ತಿಲ್ಲ, ಬಟ್ ವಿ ಆರ್ ಡೂಯಿಂಗ್ ದೀಸ್ ಥಿಂಗ್ಸ್. ಸೊ ಯಾರ್ಯಾರು ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಅಭಿನಂದನೆಗಳು. ಓಕೆ, ಸುಮಾರು ಒಂದು 6 ತಿಂಗಳಾಗಿದೆ ನಾವು ಪ್ರತಿ ದಿವಸ ನಮ್ಮ HYT ಕ್ಲಾಸಲ್ಲಿ ಏನು ಮಾಡ್ತೀವಿ ಅಂತಂದರೆ ಹೋಮ್ವರ್ಕ್ ರಿವ್ಯೂ ಮಾಡ್ತಕ್ಕಂಥ ಕೆಲಸ, ತದನಂತರದಲ್ಲಿ ಕ್ವಶನ್ ಕೇಳಿಸ್ತಕ್ಕಂಥ ಕೆಲಸ. ಸೊ ದೇರ್ ಆರ್ 3 ಥಿಂಗ್ಸ್. ಒಂದು ರೀಡಿಂಗ್, ಎಲ್ಲರೂ ಮಾಡ್ತಾಯಿದ್ದೀರಾ, ರೀಡಿಂಗ್ 99%, ರೈಟಿಂಗ್ 40%, ರಿವಿಷನ್ 120%. ನೀವು ಮಾಡಿದಂತಹ ಕೆಲಸವನ್ನು, ಓದುವಂತಹ ಕೆಲಸವನ್ನು ರಿವ್ಯೂ, ಇದು ಆಲ್ಮೋಸ್ಟ್ 1% ಇದೆ. ನೀವು ಓದ್ತಕ್ಕಂತಹ ಕ್ರಮವನ್ನು, ನೀವು ಬರೆದಂತಹ ನೋಟ್ಸನ್ನು, ನೀವು ಬರೆದಂತಹ ಹೋಮ್ವರ್ಕನ್ನು ಅಥವಾ ಎನಿಥಿಂಗ್ ಅದನ್ನು ರಿವ್ಯೂ ಮಾಡ್ತಕ್ಕಂಥದ್ದು ಕೇವಲ 1% ಜನರಿಗೆ ಮಾತ್ರ, 1% ಸ್ಟೂಡೆಂಟ್ಸಿಗೆ ಮಾತ್ರ ಲಭ್ಯ ಇದೆ.
But in our HYT classes, we are going to give facility to everyone who are doing homework. So reading, writing, revision ಮಾಡಿದವ್ರಿಗೆ this review is compulsory in our HYT classes. ಓಕೆ ಸರ್, ಎಲ್ಲರೂ 99% ಇಲ್ಲೇ ಇರ್ತಾರಲ್ಲ, ಇವರು ಫೇಲ್ ಆಗ್ತಿದ್ದಾರೆ. ಇವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಲ್ಲ, ಲೀವ್ ಇಟ್ ಅಬೌಟ್ ಸೆಲೆಕ್ಷನ್. ರೈಟಿಂಗ್ ಮಾಡೋರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗ್ತಾರೆ, 1:3 ಹೋಗ್ತಾರೆ. ಈ ರಿವಿಷನಲ್ಲಿ ಏನಾಗ್ತಾರೆ 50-50. ಏನಪ್ಪ ಅಂತಂದರೆ ಒಂದು ಅರ್ಧ ಜನ ಸೆಲೆಕ್ಷನ್ ಆಗ್ತಾರೆ, ಅರ್ಧ ಜನ ಆಗಲ್ಲ. 1 ಮಾರ್ಕ್ಸಲ್ಲಿ ಮಿಸ್ ಆದೆ, 2 ಮಾರ್ಕ್ಸಲ್ಲಿ ಮಿಸ್ ಆದ ಅಂತಾರಲ್ಲ, ಅವರು ರಿವಿಷನ್ ಮಿಸ್ ಮಾಡ್ಕೊಂಡರು. ಬಟ್ ಇವು 3 ಮಾಡಿ ಇದು 4ನೇ ಫೆಸಿಲಿಟಿ ರಿವ್ಯೂ ಮಾಡ್ತಕ್ಕಂಥ ಕೆಲಸ ಏನಾದರೂ ಆದರೆ 100% ನೀವು ಸೆಲೆಕ್ಷನ್ ಆಗ್ತೀರ. ಓಕೆ ಸರ್, ಇದರಲ್ಲಿ ಏನು ಮ್ಯಾಜಿಕ್ ಇಲ್ಲ, ಓನ್ಲಿ ಲಾಜಿಕ್. ಓಕೆ, ನಾನು ನೀವೇನಾದರೂ 1:3 ಹೋದರೆ ಸೆಲೆಕ್ಷನ್ 1:3 ಹೋಗ್ತಾ ಇದ್ದರೆ 1:1 ಕಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮದಾಗುತ್ತೆ. ಏನಕ್ಕೆ ಅಂದರೆ ನಿಮ್ಗೆ ಆಲ್ರೆಡಿ 1:3 ಹೋಗೋ ಸಾಮರ್ಥ್ಯ ನಿಮಗೆ ಬಂದುಬಿಟ್ಟಿದೆ ಅಂತ ಅರ್ಥ. ಓಕೆ ಸರ್, ನಾವು 1:3 ಹೋಗಿಲ್ಲ, ನಾನು ಓದೋದೇ ಇಲ್ಲ, ನನ್ನ ಸೆಲೆಕ್ಷನ್ ಮಾಡಿಸಿ ಸರ್ ಅಂತಂದರೆ ನನಗಲ್ಲ, ದೇವರಿಗೆ ಆಗಲ್ಲ. ನೀವು ಓದಿಲ್ಲ, ಬರೆದಿಲ್ಲ, ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಆ ದೇವ್ರಿಗೂ ಅಪಾಯಿಂಟ್ಮೆಂಟ್, ನಿಮ್ಮನ್ನು ಸೃಷ್ಟಿ ಮಾಡಿದಂತಹ ದೇವರು ಸಹ ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಸೊ ನಾವು ಪ್ರತಿ ದಿವಸ ಏನು ಮಾಡ್ತೀವಿ ಅಂತಂದರೆ ಹೋಮ್ವರ್ಕನ್ನು ರಿವ್ಯೂ ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನನ್ನು ಕೇಳ್ತಿರ್ತೀವಿ. ಓಕೆ, ಆ ವಿದ್ಯಾರ್ಥಿ ಬರೆದಂತಹ ಹೋಮ್ವರ್ಕನ್ನು, ಹ್ಯಾಂಡ್ ರಿಟನ್ ಹೋಮ್ವರ್ಕನ್ನು ಅದೇ ಟಾಪಿಕ್ಸ್ ಮೇಲೆ ಕ್ವಶನ್ ಕೇಳ್ತೀವಿ. ಯಾಕೆ ಸರ್ ಅದನ್ನೇ ಸರ್, ಏನು ಸರ್ ಅವ್ರು ಮಾಡಿದ ಹೋಮ್ವರ್ಕು ಅವ್ರದ್ದು ಬರೆದಂಥ ಟಾಪಿಕ್ ಮೇಲೆ ಕ್ವಶನ್ ಕೇಳ್ತೀರ, ಬೇರೆ ಕೇಳಿ ಸರ್ ಅಂತಂದರೆ, ಬೇರೆ ಕೇಳಿಬಿಟ್ರೆ ಕೇಲ್ ಖತಮ್ ದುಕಾನ್ ಬಂದ್ ಅಂದರೆ ಅವ್ರಿಗೆಲ್ಲ ಡಿಪ್ರೆಷನ್ ಆಗಿ, ಸಪ್ರೆಷನ್ ಆಗಿ, ಓಕೆ, ಈ ಎಕ್ಸಾಮ್ಸನ್ನೇ ಬಿಟ್ಟು ಹೋಗ್ಬಿಡ್ತಾರೆ. ಏನಕ್ಕೆ ಅಂತಂದರೆ ರಿವಿಷನ್ ಮಾಡಲಾರ್ದಂದ್ರೆ ಆ ಟಾಪಿಕ್ ಮೇಲೆ ಕ್ವಶನ್ನೇ ಕೇಳಲ್ಲ. ರಿವಿಷನ್ ಮಾಡ್ಬೇಕ್ರೆ ರಿವಿಷನ್ ಮಾಡಿದ ಟಾಪಿಕ್ ಮೇಲೆ ಕ್ವಶನ್ ಕೇಳಿದರೆ ಅವ್ರವ್ರ ಹಣೆ ಬರಗಳನ್ನ ನಾವು ಪಕ್ಕದಲ್ಲಿ ರಿಮಾರ್ಕ್ ಅಂತ ಬರಿತೀವಿ. ಓಕೆ, ನಾಟ್ ರಿವೈಸ್ಡ್, ಗುಡ್. ನೋಡಿ, ಒಬ್ಬರು ಮಾತ್ರ ವೆರಿ ಗುಡ್, ಇಲ್ಲಿ ಗುಡ್. ಓಕೆ, ಫಸ್ಟ್ ಇಲ್ಲಿ ಕುಮಾರ್ ಅಂತಕ್ಕಂಥದ್ದು, ಈ ಶುಡ್ ಲರ್ನ್ ಹೌ ಟು ಚೆಕ್ PYQs. ಹೇಗೆ PYQsನ ಚೆಕ್ ಮಾಡಬೇಕಂತೇಳಿ ನಮ್ಮ HYT ಕ್ಲಾಸಲ್ಲಿ ಕನ್ಸಿಸ್ಟೆಂಟಾಗಿ ನಾವು ಹೇಳ್ತಾನೆ ಇರ್ತೀವಿ. ಓಕೆ, ಜಗದೀಶ್ ಜಗಲಾರ್. ಓಕೆ, ಏನೇ ಇರಲಿ, ನಾಟ್ ರಿವೈಸ್ಡ್ ಅಂತ ಇದೆ. ಓಕೆ, ನಾಟ್ ರಿವೈಸ್ಡ್, ರಿಮಾರ್ಕಲ್ಲಿ ನಾಟ್ ರಿವೈಸ್ಡ್. ಇಲ್ಲಿ ಯಾರೋ ಒಬ್ಬರು ಓಕೆ ಅಂದರೆ ಅವರು ಬರೆದಂತಹ ಹೋಮ್ವರ್ಕ್ ಮೇಲೇ ಕ್ವಶನ್ ಕೇಳಿದ್ರೆ ಓಕೆ ಥಿಂಕ್ ಮಾಡಿ. ಇನ್ನು ಅವ್ರು ಓದಲಾರ್ದಂತಹ ಟಾಪಿಕ್ಗಳ ಮೇಲೆ ಕ್ವಶನ್ ಕೇಳಿದ್ರೆ ಏನಾಗುತ್ತೆ? ಗೋವಿಂದ. ಇದೇ ಎಕ್ಸಾಮ್ಸಲ್ಲಿ ಫೇಲ್ ಆಗೋಕ್ಕೆ ಮುಖ್ಯ ಕಾರಣ. ಏನಕ್ಕೆ ಅಂದರೆ ನೀವು ಓದಲಾರ್ದ ವಿಚಾರನ ಅವ್ನು ಕೇಳ್ತಾನೆ, ಅದಕ್ಕೆ ಫೇಲ್ ಆಗ್ತಾರೆ. ಏನು ಓದ್ಬೇಕಂತ ನಿಮಗೆ ಗೊತ್ತಿಲ್ಲ, ನಿಮಗೆ ಬೇಕಾದ್ರೆ ನೀವು ಓದ್ತೀರಿ, ಅವನಿಗೆ ಬೇಕಾದ್ರೆ ಅವನು ಕೇಳ್ಕೊಂತ ಹೋಗ್ತಾನೆ. ನೋ, ದಟ್ಸ್ ನಾಟ್ ದಿ ವೇ. ಓಕೆ, ಎಸ್. ನಂತರದಲ್ಲಿ ನೋಡಿ, ಪ್ರತಿ ದಿವಸ ನಾವು ಇದು ಮಾಡ್ತೀವಿ. ಪ್ರತಿ ದಿವಸ ನಾವು ಏನು ಮಾಡ್ತೀವಿ, ಈ ಥರ ಕೇಳ್ಕೊಂಡು, ಮಾರುತಿ ರಾಥೋಡ್ ಗುಡ್, ಪೂಜಾ ವೆರಿ ಗುಡ್, ಅಪ್ಪು ಅಭಿ ವೆರಿ ಗುಡ್, ರಘು ಫರ್ಮಾ ಇನ್ ನೇಟಿವ್ ನಾಟ್ ರಿವೈಸ್ಡ್. ಊರಿಗೆ ಹೋದಾಗ ಸಹಜವಾಗಿ ಆಗ್ತಾ ಇರ್ತಕ್ಕಂಥದ್ದು. ಸೊ ಇದೆಲ್ಲ ಸ್ಟೂಡೆಂಟ್ಸ್ ಹೋಮ್ವರ್ಕ್ಗಳು, ಇವರ ಹೆಸರುಗಳು, ಇವರ ಹೋಮ್ವರ್ಕನ್ನು ಹೇಗೆ ಆನ್ಸರ್ಸನ್ನು ಹೇಳ್ತಾರೆ. ಸರ್, ಇದಕ್ಕೆ ಕ್ವಶನ್ ಕೇಳಬೇಕು ನಮ್ಗೆ ಯಾರೂ ಇಲ್ಲ ಅಂತಂದರೆ ಒಬ್ಬ ಸೀನಿಯರ್ಸ್ ಯಾರಾದರೂ ಒಬ್ಬರನ್ನ ಮೆಂಟರಾಗಿ ತೊಗೊಳ್ಳಿ, ಅಥವಾ ವಿ ಆರ್ ದೇರ್ ಇನ್ HYT ಕ್ಲಾಸಸ್. ಓಕೆ ಸರ್, ನಿಮಗೊಬ್ಬರು ಕ್ವಶನ್ ಕೇಳಿದಾಗೆ ನಿಮ್ಮ ಒಳಿತು ಕೆಡುತುಗಳು, ನಿಮ್ಮ ಜ್ಞಾನ ಅಜ್ಞಾನಗಳು ಬಯಲು ಪ್ರದರ್ಶನ ಶಾಲೆಗೆ ಬರ್ತವೆ. ಅದರ್ವೈಸ್ ಯು ಆರ್ ಥಿಂಕಿಂಗ್ ದಟ್ ನನಗೆಲ್ಲ ಗೊತ್ತಿದೆ, 4 ಟೈಮ್ ರಿವಿಷನ್ ಮಾಡಿದ್ದೀನಿ, 5 ಟೈಮ್ ರಿವಿಷನ್ ಮಾಡಿದ್ದೀನಿ, ಅವೆಲ್ಲ ವರ್ಕ್ ಆಗಲ್ಲ. ಆಗುತ್ತೆ. ಏನು ಗೊತ್ತಾ, ಅಪ್ಲಿಕೇಶನ್ ಮಾಡಬೇಕು. ಯಾರೊಬ್ರು ಕೇಳಿದಾಗ ನೀವು ಇಲ್ಲಿ ವೆರಿ ಗುಡ್ ತೊಗೊಂಡ್ರೆ 100% ಬರ್ಕೊಡ್ತೀನಿ, ಕನಿಷ್ಠ ಅಲ್ಲಿ ಗುಡ್ಡನ್ನು ಇರ್ತೀರಿ ಎಕ್ಸಾಮಲ್ಲಿ. ಓಕೆ, ಐ ಆಮ್ ಎಕ್ಸ್ಪೆಕ್ಟಿಂಗ್ ಎವ್ರಿ ಒನ್ ಯು ಟು ಟೇಕ್ ವೆರಿ ಗುಡ್. ನೋಡಿ, ಪ್ರತಿ ದಿವಸ ಲಿಸ್ಟ್ ನಾವು ನೋಡಿ, ಇಷ್ಟೆಲ್ಲ ಲಿಸ್ಟ್ ಇದೆಯಲ್ಲ, ಪ್ರತಿ ದಿವಸ ನೋಡ್ತೀವಿ. ಒಂದು ದಿವಸನೂ ಎಲ್ಲರೂ ವೆರಿ ಗುಡ್ ತೊಗೊಳಕ್ಕಾಗಲ್ಲ. ಏನಕ್ಕೆ ಅಂದರೆ ಎಲ್ಲರೂ ವರ್ಕ್ ಮಾಡಿ, ಇವರನ್ನು ಬೆಟರು ಏನೋ ಅಟ್ಲೀಸ್ಟು. ಈಗ ನೋಡಿ, ಇವ್ರೇನು ಮಾಡಿದ್ದಾರೆ ಅಂತಂದರೆ ಹೋಮ್ವರ್ಕನ್ನು ಕಳಿಸಿದ್ದಾರೆ. ನಮ್ಮಿಂದ ಗುಡ್ಡು, ಅವರೇಜು, ಓಕೆನೋ, ನಾಟ್ ರಿವೈಸ್ಡನು ಏನೋ ಒಂದು ಮಾಡಿದ್ದಾರೆ. ಓಕೆ, ಆದರೆ ಬಹಳಷ್ಟು ಜನ ಬರೆಯೋದೇ ಇಲ್ಲಲ್ಲ. ದೇ ಆರ್ ಲೆಜೆಂಡ್ಸ್. ಅವ್ರನ್ನ ಕಾಂತಾರ ಚಾಪ್ಟರ್ 3ಗೆ ನಾವು ಅವ್ರನ್ನ ಕಳಿಸ್ಬೇಕಾಗುತ್ತೆ, ಬರೆದಿಲ್ಲದವ್ರನ್ನ. ನೋ, ದಟ್ಸ್ ನಾಟ್ ದಿ ವೇ. ಓಕೆ, ಇದು ವಾಸ್ತವ ಸತ್ಯ.
ನಿಮಗೆ ಯಾರೋ ಒಬ್ರು ಬಂದು ಡಾಕ್ಟರ್ ಡಯಾಗ್ನೋಸಿಸ್ ಮಾಡಿಲ್ಲ ಅಂದರೆ ರೋಗ ಪರಿಹಾರ ಆಗಲ್ಲ. ಏನು ರೋಗ ಇದೆ ಅಂತ ಗೊತ್ತಾಗಬೇಕಲ್ಲ. ಸೊ ಯಾರೋ ಒಬ್ಬರು ಕ್ವಶನ್ ಕೇಳಿದಾಗ ಹೇಳಪ್ಪ ರಾಜ ಈಗ ಅಂದರೆ ಹೀಗಾಗುತ್ತೆ, ಹೇಳಪ್ಪ ಕೋಲ್ಡ್ ಕರೆಂಟ್ಸಲ್ಲಿ ಯಾಕೆ ಕೋಲ್ಡ್ ಕರೆಂಟ್ಸ್ಗೂ ಮರುಭೂಮಿಗೂ ಲಿಂಕ್ ಇದ್ದಾವೆ ಹೇಳಿ ಅಂತ ಕೇಳ್ತಾರೆ. ಈಗ ನೀವು ಹೇಳಿ ಆನ್ಸರ್ಸ್. ಎಲ್ಲೆಲ್ಲಿ ಕೋಲ್ಡ್ ಕರೆಂಟ್ಸ್ ಕಂಡುಬರುತ್ತೆ, ಎಲ್ಲೆಲ್ಲಿ ಶೀತ ಪ್ರವಾಹ ಕಂಡುಬರುತ್ತೋ ಅಲ್ಲೆಲ್ಲ ಮರುಭೂಮಿಗಳು ಸಹಜವಾಗಿ ಕಂಡುಬರುತ್ತೆ. ಯಾಕೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಇಂಥವೆಲ್ಲ ಟೆಕ್ನಿಕಲ್ ಆಗಿರೋನು ಮಾಡಲ್ಲ, ಬಟ್ ಕೆಲವೊಬ್ಬರೆಲ್ಲ ಒಂದು 2-3 ಜನ ಮಾಡ್ತಿರ್ತಾರೆ. ಯಾವ ಟೆಕ್ನಿಕಲ್ ಕ್ವಶನ್ ಕೇಳಿದ್ರೆ ಮುಗೀತು. ಏನಕ್ಕೆ ಅಂದರೆ ನಿಮ್ಮ ಪ್ರಿಪ್ರೇಷನ್ ತುಂಬ ಸೂಪರ್ಫಿಷಿಯಲ್ ಲೆವೆಲಲ್ಲಿ ಇರುತ್ತೆ, ಬೇಡ. ಸೊ ಅದಕ್ಕೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಇರ್ರೆಸ್ಪೆಕ್ಟ್ ಆಫ್ ಯುವರ್ ಎಕ್ಸಾಮ್ ಯುವರ್ ಪ್ರಿಪೇರಿಂಗ್, ಐದರ್ SDA, FDA, PDO, AE, JE, KS, ಒಂದು ಬರೀ UPSC ಲೆವೆಲ್ ಪ್ರಿಪ್ರೇಷನ್ ಮಾಡಿ. UPSC ಲೆವೆಲ್ ಪ್ರಿಪ್ರೇಷನ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದ್ರ ಉದ್ದೇಶ ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ, ಇಷ್ಟು ನಾವು ವರ್ಕ್ ಮಾಡ್ತಾ ಇದ್ವಿ HYT ಕ್ಲಾಸಸಲ್ಲಿ. ನಿಮಗೆ ನೀವು ಸಹ ಯಾರೋ ಒಬ್ಬ ವ್ಯಕ್ತಿಯಿಂದ ಒಬ್ಬರು 1-to-1 ಮೆಂಟರ್ಶಿಪ್ ತೊಗೊಳ್ಳಿ ಅಥವಾ 1-to-1 ಗೈಡೆನ್ಸ್ ತೊಗೊಳ್ಳಿ. ಓಕೆ, ನಿಮ್ಮ ಸೀನಿಯರು, ಸೀರಿಯಸ್ ಆಸ್ಪರೆಂಟು ಅಥವಾ ಸಕ್ಸಸ್ಫುಲ್ ಕ್ಲೈಂಟ್ ಅವ್ರ ಹತ್ರ ಕನ್ಸಿಸ್ಟೆಂಟಾಗಿ ನೀವು ಕಾಂಟ್ಯಾಕ್ಟಲ್ಲಿರಿ. ಇಲ್ಲ ಅವರ HYT ಕ್ಲಾಸಸ್ ಇದೆ, ನಮಗೆಲ್ಲ ಗೊತ್ತಿರುತ್ತೆ HYT ಕ್ಲಾಸ್ ಬಗ್ಗೆ. ಓಕೆ, ಸೊ ಏನು ಓದಬೇಕು, ಏನನ್ನು ಓದಬಾರ್ದು ಅಂತಕ್ಕಂತಹ ಕೆಲಸ, ಇದು ಗೈಡೆನ್ಸು. ಏನಕ್ಕೆ ಅಂದರೆ ಪಾಠ ಮಾಡೋದು ಆಲ್ರೆಡಿ ನೀವು ಪಾಠಗಳನ್ನು ಕೇಳಿಬಿಟ್ಟಿದ್ದೀರ, ಎಲ್ಲ ಕಡೆ ಪಾಠಗಳನ್ನು ಕೇಳಿಬಿಟ್ಟಿದ್ದೀರ. ಈಗ ನಿಮಗೆ ಬೇಕಿರೋದು ಮಾರ್ಗದರ್ಶನ. ಈ ಮಾರ್ಗದರ್ಶನವೇ HYT ಕ್ಲಾಸು. ಓಕೆ, ಇಲ್ಲ ಅಂದರೆ ನಿಮಗೇನು ಬೇಕಾದಂತ ತಿಳ್ಕೊಂಡು ಹೋಗ್ತೀರಾ. ಸೊ ನನ್ನ ಇಡೀ HYT ಕ್ಲಾಸಸ್ನ ನಮ್ಮದು ಮೇನ್ ಟಾರ್ಗೆಟ್ UPSC ಲೆವೆಲ್ ಪ್ರಿಪೇರ್ ಮಾಡಿದರೆ ಕಣ್ಣು ಮುಚ್ಕೊಂಡು ಕ್ಲಿಯರ್ ಆಗುತ್ತೆ ರೀ. ಒಂಥರ ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ. ನೀವು ಸಹ ಬೇರೆ ಎಕ್ಸಾಮ್ಸು ನೀವು ಓದೋದೇ ಕಡಿಮೆ ಅಂತಂದಾಗ ನೀವೇನಾಗುತ್ತೆ, ನಾನು ಹೇಳ್ತೀನಿ 100% ಬರ್ಕೊಡ್ತೀನಿ. 4 ತಿಂಗಳ ಕೋಚಿಂಗ್ ನೀವೇನಾದರೂ ಮುಗಿಸಿದ್ರೆ ಅಂತಂದರೆ ಯು ಹ್ಯಾವ್ ಟು ರಿವ್ಯೂ ಯುವರ್ ಪ್ರಿಪ್ರೇಷನ್. 4 ತಿಂಗಳಲ್ಲಿ ಹೆಂಗೆ ಕಲಿಯೋಕ್ಕಾಗುತ್ತಪ್ಪ? ಹೌ ಇಟ್ ಈಸ್ ಪಾಸಿಬಲ್? ಹೈಲಿ ಇಂಪಾಸಿಬಲ್. 4 ತಿಂಗಳಲ್ಲಿ ನೀವೇನಾದರೂ ಕೋಚಿಂಗ್ ಮುಗಿಸ್ಕೊಂಡ್ಬಂದಿದ್ರೆ ನೀವು ಏನು ಹೋಗಿತ್ತು ಗೊತ್ತಾ, ಇಡೀ ಸಾಗರ ಸಮುದ್ರವನ್ನು ಕೇವಲ ಒಂದು ಬೊಗಸೆಯಲ್ಲಿ ನೋಡ್ದಂಗೆ ಆಗುತ್ತೆ, ಅಷ್ಟೇ ಹೊರತು ಏನು ಕಲಿತಿರಲ್ಲ ನೀವು. ಸೊ ದಯವಿಟ್ಟು ಏನು ಮಾಡಿ ಅಂತಂದರೆ ಹೋಮ್ವರ್ಕನ್ನು ಮಾಡಿ. ಓಕೆ, ಸೊ ನೀವು ಹೋಮ್ವರ್ಕ್ ಮಾಡಬೇಕಾಗುತ್ತೆ, PYQ ಆ್ಯಂಗಲ್ ಓದಬೇಕಾಗುತ್ತೆ, ಎಕ್ಸಾಮ್ ಅಪ್ರೋಚ್ ಓದಬೇಕಾಗುತ್ತೆ. ನಾನು ಜಿಯೋ ಸೈಂಟಿಸ್ಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ. ಯಾವ ಕ್ವಶನ್ಸ್ ಬಂದಿದ್ದಾರೆ ರೀ? ಅವೇ ಕ್ವಶನ್ಸ್ ತಾನೇ. ಯೂನಿಯನ್ ಲಿಸ್ಟು, ಸ್ಟೇಟ್ ಲಿಸ್ಟಲ್ಲಿ ಯಾವ್ದು ಬರುತ್ತೆ, ತದನಂತರದಲ್ಲಿ ಸ್ಪ್ರೂಸು, ಫೈರು, ತದನಂತರ ಕೇಸರಿ, ಸ್ಪೀಸೀಸ್ ನೇಮ್ಸು ಅವೇ ಬರ್ತಾ ಇರುತ್ತಪ್ಪ. ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ಏನು? KAದಲ್ಲಿ ಕ್ವಶನ್ ಪೇಪರ್ ರಿಪೀಟ್ ಆಗಲ್ಲ, ಅದು ನನಗೆ ಗೊತ್ತು. ಆದರೆ ಸಿಲೆಬಸ್ ಟಾಪಿಕ್ಸ್ ರಿಪೀಟ್ ಆಗುತ್ತಪ್ಪ. ಓಷನ್ ಕರೆಂಟ್ ಈಸ್ ಎ ಟಾಪಿಕ್. ಓಕೆ, ಅದು ರಿಪೀಟ್ ಆಗುತ್ತೆ, ಕ್ವಶನ್ ರಿಪೀಟ್ ಆಗುತ್ತೆ ಅಂತ ಯಾರು ಹೇಳಿದರು? ಇದೇನು 10th ಎಕ್ಸಾಮಾ ಇದು? ನೋ, ದಿಸ್ ನಾಟ್ ಎ 10th ಎಕ್ಸಾಮ್. ಯು ಆರ್ ಗೋಯಿಂಗ್ ಟು ಬಿಕಮ್ ಎ ಆಫೀಸರ್. ಟಾಪಿಕ್ ರಿಪೀಟ್ ಆಗುತ್ತೆ ರೀ. ನಿಮ್ಗೆ ಯಾರೋ ಸರಿಯಾಗಿ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ. ಬ್ರೈನ್ ವಾಶ್ ಏನಂತ? ಕ್ವಶನ್ ಪೇಪರ್ ರಿಪೀಟ್ ಆಗಲ್ಲ, ಟಾಪಿಕ್ ರಿಪೀಟ್ ಆಗುತ್ತೆ. ಅರೆ ಬೈ UPSC ರಿಪೀಟ್ ಆಗುತ್ತೆ ಅಂದರೆ UPSC ಲೆಕ್ಕ ಮಾಡಿದರೆ KA ಯಾವ ಲೆಕ್ಕ UPSCಗೆ? ಅವರೇ ರಿಪೀಟ್ ಮಾಡ್ತಾರೆ. ನೀವು ಐ ಡೋಂಟ್ ನೋ ಸೀರಿಯಸ್ಲಿ. ಮತ್ತು ಇನ್ನೊಂದು ಕರೆಂಟ್ ಅಫೇರ್ಸಿಂದ ಎಕ್ಸಾಮ್ ಕ್ಲಿಯರ್ ಆಗುತ್ತೆ, ಕರೆಂಟ್ ಅಫೇರ್ಸ್ ಓದಿಲ್ಲ ಅಂದರೆ ಎಕ್ಸಾಮ್ ಕ್ಲಿಯರ್ ಆಗಲ್ಲ ಅನ್ನೋದು ಇದೆಯಲ್ಲ, ಇದು ರಿಯಲಿ ವೆರಿ ಡೇಂಜರಸ್. ಸರ್ ಈಗ ನೋಡಿ, ಬಾಂಗ್ಲಾದೇಶ ನ್ಯೂಸಲ್ಲಿದೆ. ಬಾಂಗ್ಲಾದೇಶ 100% ಬರುತ್ತೆ. ಓಕೆ, ಯಾಕಂದರೆ ಬಾಂಗ್ಲಾದೇಶ ಇಸ್ ಆಲ್ರೆಡಿ HYT. ಬಿಕಾಸ್ ಇಟ್ ಈಸ್ ಆಲ್ರೆಡಿ ಪ್ರೆಸೆಂಟ್ಲಿ ಇಟ್ ಈಸ್ ಇನ್ ನ್ಯೂಸ್, ಡೆಫಿನೆಟ್ಲಿ ಕ್ವಶನ್ ಈಸ್ ಗೋಯಿಂಗ್ ಟು ಕಮ್ ಇನ್ ಟು ಯುವರ್ ಎಕ್ಸಾಮ್ಸ್. ಓಕೆ, ಎಸ್ ನೋಡಿ ಇಲ್ಲಿ ಈಗ ಕೆಲವೊಬ್ಬರು ಫೋನ್ ರಿಸೀವ್ ಮಾಡಲ್ಲ, ಅವ್ರದ್ದೇನೋ. ಕೆಲವೊಬ್ರಿಗೆ ಇನ್ಕಮಿಂಗ್ ನಾಟ್ ಆ್ಯಕ್ಟಿವ್, ಸೆಂಡ್ ಇನ್ ಟೆಲಿಗ್ರಾಮ್. ಐ ನೋ, ಅಂದರೆ ಸೀರಿಯಸ್ಲಿ ಸ್ಟೂಡೆಂಟ್ಸ್ ಇರಬೇಕಾದ್ರೆ ತುಂಬ ಫೈನಾನ್ಷಿಯಲ್ ಡಿಸ್ಟ್ರೆಸ್ ಇರುತ್ತೆ, ನೋ ಡೌಟ್. ನನಗೆ ಗೊತ್ತು, 100% ಗೊತ್ತು. ತುಂಬ ಡಿಸ್ಟ್ರೆಸ್ ಇರುತ್ತೆ. ರೀಚಾರ್ಜ್ ಮಾಡ್ಕೊಳ್ಳೋಕ್ಕೆ ಕರೆನ್ಸಿ ಇರಲ್ಲ, ದುಡ್ಡಿರಲ್ಲ, ಕಾಸಿರಲ್ಲ. ಕರೆನ್ಸಿ ಹಾಕ್ಕೊಳ್ಳೋಕ್ಕೆ ಕರೆನ್ಸಿ ಇರಲ್ಲ. ಐ ನೋ, ಅದಕ್ಕೆ ಇನ್ಕಮಿಂಗ್ ಕಾಲ್ ನಾಟ್ ಆ್ಯಕ್ಟಿವ್ ಇರುತ್ತೆ. ಇದು ಬದುಕಿನ ಪಾಡು, ಇದು ಬದುಕಿನ ವ್ಯವಸ್ಥೆ. ಬಟ್ ಇಂತಹ ಬದುಕಿನ ವ್ಯವಸ್ಥೆಗಳೇ ನಮ್ಮನ್ನು ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗ್ತವೆ. ಓಕೆ, ಸೊ ನಾಳೆ ನಿಮ್ಮ ಏನೊಂದು ಹೇಳ್ಬೇಕಲ್ಲ ಕತೆ, ಅಂದರೆ ಮುಂದಿನ ತಲೆಮಾರಿಗೆ ಒಂದು ಕತೆ ಹೇಳ್ಬೇಕಲ್ಲ, ಆ ಕತೆನೇ ಇದು. ಈಗ ನೋಡಿ, ಒಂದು ಫಿಲಮ್ ಇದೆ ಅಂದ್ಕೊಳ್ಳಿ. ಹೀರೋ ಬಂದ, ಫ್ಲೈಟಿಂದ ಇಳ್ದ, ನಂತರದಲ್ಲಿ ಕಾಲೇಜ್ ಓದ, ಒಂದು ಯಾವುದೋ ಜಾಬಿಗೆ ಸೇರಿಕೊಂಡ, ಒಳ್ಳೆ ಮನೆ ಕಟ್ಟಿದ, ಒಂದು ಲವ್ ಆಯಿತು, ಒಂದು ಮದುವೆ, ಹೀರೋಯಿನ್ ಮದುವೆ ಆದ, ಹೋದ ಅಂತ ಫಿಲಮ್ ಓಡುತ್ತಾ? ಓಡಲ್ಲ. ಏನಕ್ಕೆ ಅಂದರೆ ಅದ್ರಲ್ಲಿ ಥ್ರಿಲ್ ಇಲ್ಲ. ನಿಮಗೆ ಜೀವನದಲ್ಲಿ ಥ್ರಿಲ್ ಇರಬೇಕಂತಂದರೆ ಇಂತಹ ಸಂಕಷ್ಟಗಳನ್ನು ಅನುಭವಿಸ್ಬೇಕು. ಓಕೆ, ಸೊ ಬಹಳಷ್ಟು ಬರೀ ಏನಾಗುತ್ತೆ, ಈ ಒಂದು ಸ್ಟೂಡೆಂಟ್ ಯೂನಿಯನ್ ಸ್ಟೂಡೆಂಟ್ಸ್ ಎಲ್ಲ ಒಂದು
ಊಟದ್ದು ಎಲ್ಲೆಲ್ಲ ಊಟ ಫ್ರೀಯಾಗಿ ಊಟ ಕೊಡ್ತಾರೆ ಅಂತಕ್ಕಂತಹ ಒಂದು ಗ್ರೂಪನ್ನು ಮಾಡ್ಕೊಂಡಿರ್ತಾರೆ. ಅದು ಬದುಕಿನ ಅನಿವಾರ್ಯತೆ. ಓಕೆ, ಸೊ ಅದಕ್ಕೆ ಯು ಆರ್ ಅನಂತಮೂರ್ತಿ ಅವರು ಹೇಳ್ತಾರೆ, ಈ ಒಂದು ಒಡಲಾಳದಲ್ಲಿ ಅಲ್ಲಿ ಕಾರಣ ಅಂತ ಇರ್ತಾನೆ, ಅವ ಏನು ಮಾಡಿರ್ತಾನೆ, ಆ ಗೌಡ್ರ ಮನೆಯಲ್ಲಿ ಎತ್ತಪ್ಪ ಅಂತ ಗೌಡ್ರು ಇರ್ತಾರೆ, ಅವ್ರ ಮನೆಯಲ್ಲಿ ಕಡಲೆ ಮೂಟೆನ ಹೊತ್ಕೊಂಡ್ಬಂದ್ಬಿಟ್ಟಿರ್ತಾನೆ. ಕಡಲೆ ಮೂಟೆನ ಕಳ್ತನ ಮಾಡಿಕೊಂಡು ರಾತ್ರೆಲ್ಲ ತಿನ್ಕೊಂಡ್ಬಿಡ್ತಾರೆ. ಓಕೆ, ತಿಂದುಬಿಡ್ತಾರೆ. ಸೊ ಅದಕ್ಕೆ ಯು ಆರ್ ಅನಂತಮೂರ್ತಿ ಅವರು ಹೇಳ್ತಾರೆ, ರಕ್ತ ಆರ್ಥಿಕ ವ್ಯವಸ್ಥೆಯಲ್ಲಿ, ರಕ್ತ ಆರ್ಥಿಕ ಅಂದರೆ ಒಂದು ಬಡತನದಲ್ಲೂ ಸಹ ಕಳ್ಳತನ ಒಂದು ಮೌಲ್ಯವಾಗಿ ಪರಿಗಣನೆಯಾಗುತ್ತೆ. ಕಳ್ಳತನ ಸಹ ಒಂದು ಮೌಲ್ಯ ಅಂತೆ ನೋಡಿ. ಏನಕ್ಕೆಂದರೆ ಹಸಿವಿನಿಂದ ಉದ್ದೀಪನ ಆಗಿರ್ತಕ್ಕಂಥದ್ದು. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ, ಒಂದು ಕಡೆ ಹಸಿವಿನಿಂದ ಉದ್ದೀಪನವಾಗಿರ್ತಕ್ಕಂತಹ ಯಾವುದೇ ಒಂದು ಚಟುವಟಿಕೆ ಮೌಲ್ಯ ಅಪಮೌಲ್ಯಗಳಿಂದ ಮುಕ್ತವಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಇದು ಹಸಿವು. ಓಕೆ, ಸೊ BCM ಹಾಸ್ಟೆಲ್ಸು, ಬೇರೆ ಬೇರೆ ಹಾಸ್ಟೆಲ್ಸ್ಗಳಿರ್ತಕ್ಕಂತಹ ವಿದ್ಯಾರ್ಥಿಗಳು ಬೇರೆ ಕಡೆ ಊಟ ಮಾಡ್ತಕ್ಕಂಥದ್ದನ್ನು ನಮಗೆ ಗೊತ್ತಿದೆ. ಓಕೆ, ಸೊ ಅದನ್ನು ಬದುಕಿನ ಅನಿವಾರ್ಯತೆ ಅಂತ ಭಾವಿಸ್ಬೇಕು ಹೊರತು ಅದು ಒಂಥರ ಏನಪ್ಪ ಅವ್ರು ಕರೆದಿಲ್ಲ ಊಟ ಮಾಡೋಕ್ಕೆ. ನೋಡಿ, ಹೊಟ್ಟೆಗೆ ಯಾವುದಿಲ್ಲ, ಹೊಟ್ಟೆಗೆ ಕಿವಿ ಇಲ್ಲ, ಹೊಟ್ಟೆಗೆ ನಾಚಿಕೆ ಇಲ್ಲ, ಹೊಟ್ಟೆಗೆ ಕಣ್ಣಿಲ್ಲ, ಹೊಟ್ಟೆಗೆ ಹಸಿವು ಮಾತ್ರ ಇದೆ. ಸೊ ಆದ್ದರಿಂದ ಅದಕ್ಕೆ ನಮಗೆ ಜಡರದಾಸಿಮಯ್ಯ ಒಂದು ಕಡೆ ಬರ್ತಾರೆ. ಸೊ ಅವ್ರು ಏನು ಹೇಳ್ತಾರಪ್ಪ ಅಂತಂದರೆ, ಸೊ ಹಸಿವಿನಿಂದ ಹಸಿವಿನಿಂದ ಯಾರು ಇರ್ತಾರಲ್ಲ ಅವನು ಸುಳ್ಳುன்னு ಹೇಳ್ತಾನೆ. ಓಕೆ, ಸೊ ಒಡಲಗೊಂಡವ ಹುಸಿವ, ಒಡಲಗೊಂಡವ ಅಂತಂದರೆ ಹಸಿವು ಇದ್ದವನು ಸುಳ್ಳು ಹೇಳ್ತಾನೆ. ಓಕೆ, ಸೊ ಒಡಲಗೊಂಡವ ಏನು ಮಾಡ್ತಾನೆ, ಸುಳ್ಳು ಹೇಳ್ತಾನೆ. ದೇವರಿಗೆ ಅವ್ರು ಕ್ವಶನ್ ಕೇಳ್ತಾರೆ, ದೇವರೇ ನೀನೊಮ್ಮೆ ಒಡಲುಗೊಂಡು ನೋಡು, ದೇವರಿಗೇನು ಜೀವ ಇದೆಯಾ? ಇದೆ ಅಂದ್ಕೊಳ್ಳಿ, ಆಯಿತು, ದೇವ್ರು ಡೈಲಿ ಅರ್ನಿಂಗ್ ಮಾಡಬೇಕು, ಯಾಕಂದ್ರೆ ಆತ ಇದೆ, ಅವರು ಆತ ಎಲ್ಲರಿಗೂ ಕೊಡ್ತಾ ಇದ್ದಾನೆ. ಸೊ ಒಡಲಗೊಂಡವ ಹುಸಿವ, ಒಡಲಗೊಂಡವ ಹಸಿವ. ಓಕೆ, ನೀನೊಮ್ಮೆ ಒಡಲುಗೊಂಡು ನೋಡ, ನಿನಗೆ ಹಸಿವಾದಾಗ ನಿನಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಸುಮ್ಮನೆ ನೀನು ದೇವರು ಈ ಥರ ಆ ಥರ ನೀನು ಬೈಯಂಗಿಲ್ಲ ಮನುಷ್ಯರನ್ನ, ನೀನು ಮನುಷ್ಯ ಆಗ ನಿಮ್ಗೆ ಗೊತ್ತಾಗುತ್ತೆ ನೀನು ದೇವರಲ್ಲಪ್ಪ ಅಂತ ಹೇಳ್ತಾರೆ. ಸೊ ಈ ಥರ ಇರುತ್ತೆ. ಓಕೆ, ಎಸ್. ಸೊ ಪ್ರತಿ ದಿವಸ ನೋಡಿ, ಒಂದು ದಿವಸ ಲೀಸ್ಟಲ್ಲಿ ಇರುತ್ತೆ ಅಂದ್ಕೊಳ್ಳಿ, ಒಂದು ದಿವಸ. ಸೊ ಗುಡ್, ಇದು ಯಾವತ್ತಿಂದಿದು ನೋಡೋಣ, ಇವತ್ತಿನ ನೋಡಿ, ಒಂದು ಲೀಸ್ಟಲ್ಲಿರುತ್ತೆ. ರಿವೈಸ್, ಗುಡ್ ನೋಟ್ಸ್, ನೀಡ್ ರಿವಿಷನ್, ಗುಡ್ ರಿವಿಷನ್ ನೀಡೆಡ್, ಒಬ್ಬರು ವೆರಿ ಗುಡ್, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು. ನೋಡಿ, ಸೊ 1 2 3 4 5 6 7 8 9 10 11 12 13 14 15 16 17 18 18 ಜನಗಳಲ್ಲಿ ಕೇವಲ 5 ಜನ ಮಾತ್ರ ವೆರಿ ಗುಡ್ ತೊಗೊಂಡಾರೆ. ಇನ್ನು 13 ಜನ ಪ್ರಯತ್ನ ಪಟ್ಟಿದ್ದಾರೆ. ಸೊ ಇವರು ಸಹ ಅತ್ಯುತ್ತಮ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಂತ ನಾನು ಭಾವಿಸ್ತೀನಿ. ಟೋಟಲ್ 18 ಜನ ಬರೋದಲ್ಲ, ಇವ್ರಿಗೆ ಸೆಲ್ಯೂಟ್. ಈ 5 ಜನಕ್ಕೆ ಡಬಲ್ ಸೆಲ್ಯೂಟ್. ಬಿಕಾಸ್ ಅವ್ರು ಹೋಮ್ವರ್ಕ್ ಮಾಡೋದಲ್ಲ, ನಾವು ಕೇಳಿದಂಥ ಪ್ರಶ್ನೆಗಳಿಗೆ ಆನ್ಸರ್ಸನ್ನು ಮಾಡಿದ್ದಾರೆ. ಇನ್ನು 18 ಜನ ಬಿಟ್ಟು ಉಳ್ಕ್ಯಾದ್ರೆ ಏನು ಹೋಮ್ವರ್ಕೇ ಮಾಡಿಲ್ಲಲ್ಲ, ಅವರು ಲೆಜೆಂಡ್ಸ್. ಅವ್ರಿಗೇನು ನಾನು ಸೆಲ್ಯೂಟ್ ಹೊಡಿಲ್ಲ, ದೇವರೇ ಸೆಲ್ಯೂಟ್ ಹೊಡಿತಾನೆ. ಓಕೆ, ಎಸ್, ಆ ಥರ ಆಗಬಾರ್ದು. ಓಕೆ, ಸೊ ದಿಸ್ ಇಸ್ ಪ್ರತಿ ದಿವಸ ನಿತ್ಯ ನಿರಂತರವಾಗಿ ಹಬ್ಬ, ಅಮಾವಾಸ್ಯೆ, ಹುಣ್ಣಿಮೆ, ಶಿವರಾತ್ರಿ, ನವರಾತ್ರಿ, ಆರಾತ್ರಿ, ಈ ರಾತ್ರಿ ಏನೂ ಇಲ್ಲ. ಇದು ನಿತ್ಯ ನಿರಂತರವಾಗಿ ನಡೀತಕ್ಕಂತಹ ಒಂದು ಯಜ್ಞ. ಈ ಯಜ್ಞದಲ್ಲಿ ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು ತಮ್ಮನ್ನು ತಾವು ಅರ್ಪಿಸಿಕೊಂಡಾಗ ಈ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಮೋಕ್ಷ ದೊರೆಯುತ್ತೆ. ಮೋಕ್ಷ ಅಂದರೆ ಜಾಬ್ ತೊಗೊಂಡ್ರೆ ಮುಗಿಯಿತು. ಆ ಕ್ಲಾಸಿಂದ ಪೇಪರು ಬೇಡ, ಮ್ಯಾಗ್ಝಿನು ಬೇಡ, ಆರಾಮಾಗಿ ಸ್ಟೇಟಸ್ ಗೀಟಸ್ ಹಾಕ್ಕೊಂಡು ಒಳ್ಳೆ ಫಿಲಮ್ ನೋಡ್ಕೊಂಡು ಇರಬಹುದು. ಅದು ಮೋಕ್ಷ ಸಿಗದ ಹೊರತು ನಿಮ್ಮ ಯಾವುದೇ ಒಂದು ಚಟುವಟಿಕೆಗಳಿಗೆ ಬೆಲೆ ಬರುವುದಿಲ್ಲ. ಓಕೆ, ನೆಕ್ಸ್ಟು ಕೆಲವೊಬ್ಬರು ನೋಡಿ ಡ್ಯೂಟಿಯಲ್ಲಿದ್ದಾರೆ, ಕೆಲವೊಬ್ಬರು ಟ್ರೈನಿಂಗಲ್ಲಿದ್ದಾರೆ, ಬಟ್ ಆದರೂ ಹೋಮ್ವರ್ಕನ್ನು ಮಾಡಿ ಕಳಿಸ್ತಾರೆ. ನಾವು ಹೋಮ್ವರ್ಕ್ ಯಾರು ಬರೆದು ಕಳಿಸ್ತಾರಲ್ಲ ಅವ್ರಿಗೆ ಕಾಲ್ ಮಾಡೋದು. ಎಲ್ರಿಗೂ ಕಾಲ್ ಮಾಡೋಕ್ಕಲ್ಲ, 2,500 ಜನ ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ರಿಗೂ ಮಾಡೋಕ್ಕಾಗುತ್ತಾ? ಇಸ್ ಇಟ್ ಪಾಸಿಬಲ್? ಇಲ್ಲ. ಬಟ್ ಎಸ್, 2,500 ಜನ ಹೋಮ್ವರ್ಕ್ ಮಾಡಿದರೆ 100% ನಾವು ಕಾಲ್ ಮಾಡ್ತೀವಿ. ಇದು ನನ್ನ ಗ್ಯಾರಂಟಿ, ಬೇಕಾದ್ರೆ ನೀವು ಚೆಕ್ ಮಾಡಿ. ಸೊ ಹೀಗೆ ಟ್ರೈನಿಂಗಲ್ಲಿರೋರು ಹೋಮ್ವರ್ಕ್ ಮಾಡ್ತಾರೆ, ಡ್ಯೂಟಿಯಲ್ಲಿರೋರು ಹೋಮ್ವರ್ಕ್ ಮಾಡ್ತಾರೆ. ಓಕೆ, ಅದಾದ ನಂತರದಲ್ಲಿ ಎಸ್, ಮೋಸ್ಟ್ ಇಂಪಾರ್ಟೆಂಟ್ ಹೌಸ್ ವೈಫ್. ನಿಜ ಹೇಳ್ತೀನಿ, ಭಾರತೀಯ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಹೌಸ್ ವೈಫ್ ಆಗಿ ಇದ್ಕೊಂಡು ಓದೋದಿದೆಯಲ್ಲ, ಅದು ತುಂಬ ದೊಡ್ಡ ಕೆಲಸ. ನಮಗೆ ಸಾಕಷ್ಟು ಜನ ಗೊತ್ತಿದ್ದಾರೆ. ಓಕೆ,
1 ಅಥವಾ 2 ಮಕ್ಕಳನ್ನು ಕಟ್ಟಿಕೊಂಡು ಓದೋದಿದೆಯಲ್ಲ, ನೀವು ಧಾರವಾಡ ಬೆಂಗಳೂರಲ್ಲಿ ಓದೋರಿಗಿಂತ ಅವ್ರಿಗೆ 1000% ಚಾಲೆಂಜಸ್ ಜಾಸ್ತಿ. ನಮ್ಮ ಭಾರತೀಯ ಕೌಟುಂಬಿಕ ಪದ್ಧತಿಯಲ್ಲಿ ಸೊಸೆಯಾಗಿಯೇ ಕರ್ತವ್ಯ ನಿರ್ವಹಿಸಬೇಕು. ಅವರ PGಗಳು PhDಗಳು, ಅವರ ಜ್ಞಾನ, ಬುದ್ಧಿ, ಚಾಣಾಕ್ಷತನ ಎಲ್ಲವೂ ಸೊಸೆ ಎನ್ನುವ ಒಂದು ಪರದೆಯ ಒಳಗಡೆ ಸಿಕ್ಕಿಕೊಂಡಿರ್ತವೆ. ಓಕೆ, ಸೊ ಹೌಸ್ ವೈಫಾಗಿ ವರ್ಕ್ ಮಾಡೋದಿದೆಯಲ್ಲ, ಅಂದರೆ ಒಂದು ಕಡೆ ತಾಯಿ, ಒಂದು ಕಡೆ ಸೊಸೆ, ಒಂದು ಕಡೆ ಹೆಂಡತಿ, ಮತ್ತೊಂದು ಕಡೆ ಸ್ಪರ್ಧಾತ್ಮಕ ಆಕಾಂಕ್ಷಿ. ಈ ಎಲ್ಲ ರೋಲ್ಗಳನ್ನು ಪ್ಲೇ ಮಾಡಿಕೊಂಡು ಓದೋದಿದೆಯಲ್ಲ, ರಿಯಲಿ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಟುವರ್ಡ್ಸ್ ಆಲ್ ದೋಸ್ ಪೀಪಲ್ ಹೂ ಹ್ಯಾವ್ ಎ ಫ್ಯಾಮಿಲಿ ಆ್ಯಂಡ್ ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮ್ಸ್. ನೋಡಿ, ಗಂಡು ಮಕ್ಕಳಿಗೆ ಫ್ಯಾಮಿಲಿ ಇರೋದು ಬೇರೆ. ಗಂಡು ಮಕ್ಕಳು ನೋಡಿ, ಅವ್ರೇನು ದೇ ಆರ್ ನಾಟ್ ಅಕೌಂಟಬಲ್. ಓಕೆ, ಆದರೆ ಹೆಣ್ಮಕ್ಳದ್ದು ಇದೆಯಲ್ಲ, ದೇ ಆರ್ ಆಲ್ ಅಕೌಂಟಬಲ್. ಬೆಂಗಳೂರಿಗೆ ಬರಬೇಕಂತಂದ್ರೂ ಪರ್ಮಿಷನ್ ಕೇಳ್ಕೋಬೇಕು, ಕೋಚಿಂಗ್ ಜಾಯ್ನ್ ಆಗಬೇಕಂದ್ರೂ ಪರ್ಮಿಷನ್ ತೊಗೋಬೇಕು. ಓಕೆ, ರಿಯಲಿ ಭಾರತೀಯ ಸಮಾಜದಲ್ಲಿ ಸೊಸೆಯಾಗಿ ಕರ್ತವ್ಯ ನಿರ್ವಹಿಸಿದೆಯಲ್ಲ, ಅದು ಅಗ್ಗದ ಮೇಲಿನ ನಡಿಗೆ. ಒಂದು ಮಾತು ಹೆಚ್ಚಾದರೂ ಕಷ್ಟ, ಒಂದು ಮಾತು ಕಡಿಮೆ ಆದ್ರೂ ಕಷ್ಟ. ಓಕೆ, ನಮಗೆಲ್ಲ ಗೊತ್ತಿರುತ್ತೆ ನಮ್ಮ ಭಾರತೀಯ ಸಮಾಜದಲ್ಲಿ ಅತ್ತೆ ಎರಡು ರೀತಿಯ ರೋಲ್ ಪ್ಲೇ ಮಾಡ್ತಾರೆ. ಏನಪ್ಪ ಅತ್ತೆ? ಒಂದು, ಸೊಸೆಯನ್ನು ಕಂಟ್ರೋಲ್ ಇಟ್ಕೋಬೇಕು. ಮತ್ತೊಂದು, ಮಗಳ ಕಂಟ್ರೋಲಲ್ಲಿ ಅಳಿಯ ಇರಬೇಕು. ನೋಡಿ ಹೆಂಗೆ ದ್ವಂದ್ವದ ವಾತಾವರಣ ಇದೆ ನೋಡಿ ನಮ್ಮ ಭಾರತೀಯ ಸಮಾಜದಲ್ಲಿ. ಅತ್ತೆ ಸೊಸೆ ತನ್ನ ಮಾತು ಕೇಳ್ದಂಗೆ, ತಾನು ಹೇಳ್ದಂಗೆ ಕೇಳ್ತಿರಬೇಕು. ಮಗ ತನ್ನ ಕಂಟ್ರೋಲ್ ಇರಬೇಕು. ಮಗ ತನ್ನ ಮಾತನ್ನು ಕೇಳಬೇಕು ಹೊರತು ಹೆಂಡತಿ ಮಾತನ್ನು ಕೇಳಬಾರ್ದು. ಒಂದು ಅಂತ ಆದರೆ, ಈ ಕಡೆ ಬಂದರೆ ಅಳಿಯ ತನ್ನ ಮಗಳ ಮಾತು ಕೇಳಬೇಕು, ಅಳಿಯ ತನ್ನ ಕಂಟ್ರೋಲ್ ಇರಬೇಕು. ಇದು ಅತ್ತೆಯವರ ದ್ವಂದ್ವ ನಿಲುವು. ಸೊ ಹೀಗೆ ಇದು ಎಲ್ಲರ ಮನೆಯಲ್ಲೂ ದೋಸೆ ತೂತೆ. ಓಕೆ, ಎಲ್ಲರ ಮನೆಯಲ್ಲೂ ಇದ್ದಿದ್ದೆ. ಓಕೆ, ನೆಕ್ಸ್ಟು ಇವರೊಬ್ರು ಯಾರು ಟ್ರೈನಿಂಗಲ್ಲಿದ್ದು ಹೋಮ್ವರ್ಕನ್ನು ಕಳಿಸಿದ್ದಾರೆ. ಇನ್ ಸರ್ವಿಸ್ನವ್ರು ಇದ್ದಾರೆ. ಕೆಲವೊಬ್ರು ಇನ್ ಸರ್ವಿಸ್ನವ್ರು ಇದ್ದಾರಲ್ಲ, ಅವ್ರು ನೋಡಿಬಿಟ್ರೆ ನನಗೆ ಎಷ್ಟು ಚೆನ್ನಾಗಿ, ಅಂದರೆ ಪೊಲೀಸ್ ಕೆಲಸದಲ್ಲಿದ್ದು ಈ ರೀತಿಯೂ ವರ್ಕ್ ಮಾಡ್ಬೋದು ಅನ್ನೋದಕ್ಕೆ ನನಗೆ ತುಂಬ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ನೋಡಿ ಇಲ್ಲೊಬ್ರು ಇದ್ದಾರೆ, ಇವರು ಕಿರಣ್ ಸಿನ್ನೂರ್ ಅಂತೇಳಿ. ಇವಪ್ಪ ರೈಟಿಂಗ್ ಇನ್ ಎ ಟ್ಯಾಬ್ ಇನ್ ಟ್ರೈನಿಂಗ್ ಗುಡ್. ಚನ್ನಪಟ್ಟಣದಲ್ಲಿ ಟ್ರೈನಿಂಗಲ್ಲಿದ್ದಾನೆ. ಓಕೆ, ಚನ್ನಪಟ್ಟಣದಲ್ಲಿ ಟ್ರೈನಿಂಗ್ ಇದ್ದಾನೆ. ಟ್ಯಾಬಲ್ಲಿ ಹೋಮ್ವರ್ಕ್ ಮಾಡ್ತಾನೆ. ಓಕೆ, ಅದಕ್ಕೆ ಅವರು ನೋಡಿ, ನೀವು ಟ್ರೈನಿಂಗಲ್ಲಿ ಹೋದವ್ರಿಗೆ ಹಿಂಗೆ ಕೆರ್ಕೊಳ್ಳೋಕ್ಕೂ ಟೈಮ್ ಇರಲ್ಲ. ಓಕೆ, ಅಷ್ಟು ಆ್ಯಕ್ಟಿಕ್ ಶೆಡ್ಯೂಲ್ ಇರುತ್ತೆ. ಟ್ರೈನಿಂಗ್ ಅಂದರೆ ಏನು? ಟ್ರೈನಿಂಗಲ್ಲಿ ನಮ್ಮನ್ನು ಕಂಪ್ಲೀಟಾಗಿ ಬಿಜಿ ಮಾಡಿಬಿಡ್ತಾರೆ. ಕಂಪ್ಲೀಟಾಗಿ ಬಿಜಿ ಮಾಡ್ತಕ್ಕಂಥ ಕೆಲಸವೇ ಟ್ರೈನಿಂಗ್. ಟ್ರೈನಿಂಗ್ ಬಗ್ಗೆ ಸಾಕಷ್ಟು ಮಾತಾಡೋದಿದೆ, ಎಷ್ಟು ಬ್ರಿಟಿಷ್ ಪದ್ಧತಿಯಲ್ಲಿದೆ. ಓಕೆ, ಬ್ರಿಟಿಷ್ ವ್ಯವಸ್ಥೆ ಹೇಗೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನು ಟ್ರೈನಿಂಗಲ್ಲಿ ಅವ್ರು ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು. ಓಕೆ, ಇರಲಿ. ಬಟ್ ಕಿರಣ್ ಅವರಿಗೆ ನಾನು ರಿಯಲಿ, ಅಂದರೆ ಈ ಥರ ಸ್ಫೂರ್ತಿ ಅವರ ಸಮಯವನ್ನು ಕೊಲ್ಬೋದು, ಆದರೆ ಅವರ ಸ್ಫೂರ್ತಿಯನ್ನಲ್ಲ. ಅವರ ಸಮಯವನ್ನು ಕೊಲ್ಬೋದು, ಅವರ ಸ್ಫೂರ್ತಿಯನ್ನು ಅಲ್ಲ. ಓಕೆ, ಹನುಮಂತ್ ಅರಟಗೋಳು, ಹೌ ಕ್ಯಾನ್ ವಿ ಕಾಲ್ ಯು ಯುವರ್ ನಂಬರ್ ನಾಟ್ ರೀಚಬಲ್. ಕೆಲವೊಬ್ಬರು ನಾಟ್ ರಿಸೀವ್ಡ್ ಇರ್ತಾರೆ. ಓಕೆ, ಇನ್ ಸರ್ವಿಸ್ ಯಾರಪ್ಪ ಇವರು? ಪ್ರವೀಣ್. ಇನ್ ಸರ್ವಿಸ್ DR, ವೆರಿ ಗುಡ್. ಓಕೆ, ಎಲ್ಲ ಒಂದು ಈಗ ಕಾಂಪಿಟೇಟಿವ್ ಎಕ್ಸಾಮ್ ಓದೋರಿಗೆ ಒಂದು ಇದು ಹೇಳ್ತೀನಿ, ಎಸ್ಪೆಷಲಿ ಪೊಲೀಸ್ನವ್ರಿಗೆ. ನಿಮ್ಗೆ 2 ಸೆಲೆಕ್ಷನ್ ಆಯ್ತು ಅಂದ್ಕೊಳ್ಳಿ, ಸಿವಿಲ್ ಮತ್ತು DR. ಗೋ ಟು DR. ಸಿವಿಲ್ಗೆ ಹೋಗಬೇಡಿ. ನೀವೇನಾದರೂ DR ಬಿಟ್ಟು ಸಿವಿಲ್ಗೆ ಹೋದರೆ, ಅಥವಾ DR ಸೆಲೆಕ್ಷನ್ ಬಿಟ್ಟು ಸಿವಿಲ್ಗೆ ಹೋದರೆ, ದಟ್ ಈಸ್ ಗೋಯಿಂಗ್ ಟು ಬಿಕಮ್ ಎ ಸೂಸೈಡಲ್. ನಿಮ್ಮ ಭವಿಷ್ಯ ಸೂಸೈಡಲ್ ಮಾಡ್ಕೊಡಾಗೆ. ಓಕೆ, ನನಗೆ ಒಬ್ಬರು ನಮ್ಮ ಪೊಲೀಸ್ ಮಿತ್ರರು ಗೊತ್ತು. ಅವ್ರಿಗೆ ನೋಡಿ, ಅಂದರೆ ಗೈಡೆನ್ಸ್ ಇರಬೇಕಂಬುದು ಇದಕ್ಕೆ. ಅವರು SD ಆಗಿದೆ, ಪೊಲೀಸ್ ಆಗಿದೆ. ಯಾರು ಗೈಡ್ ಮಾಡೋರಲ್ಲ, ಅವ್ರೇನು ಮಾಡ್ಬಿಟ್ಟಾರೆ, SD ಬಿಟ್ಟು ಪೊಲೀಸ್ಗೆ ಹೋಗ್ಬಿಟ್ಟಾರೆ. ನನಗೆ ಎಷ್ಟು ಬೇಜಾರಾಗುತ್ತೋ. ಎಂಥ ಪ್ರತಿಭಾವಂತ ವಿದ್ಯಾರ್ಥಿ ಅಂದರೆ, 24 ಏಜ್ಗೆ ಸಾಕಷ್ಟು ಎಕ್ಸಾಮ್ಗಳು ತೊಗೊಂಡ್ಬಿಟ್ಟಿದ್ದಾನೆ. ಈಗ ಯಾವುದೋ ಒಂದು ಸ್ಟೇಷನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಕೆಲಸದ ಒತ್ತಡ ಅಂತ ಹೇಳಿದ್ರೆ ಒಳ್ಳೆ ವರ್ಕ್ ಮಾಡ್ತಾನೆ. ವರ್ಕ್ ಮಾತ್ರ ಹೆವಿ ಮಾಡ್ತಾನೆ. ಆದರೆ SD ಹೋಗ್ಬಿಟ್ಟಿದ್ರೆ ಎಷ್ಟು ನೆಮ್ಮದಿ ಗೊತ್ತಾ? ನೆಮ್ಮದಿ, ಆರಾಮಾಗಿ ಓದ್ಕೋಬೋದು. ಆರಾಮಾಗಿ ಅಂದರೆ ವೆನ್ ಕಂಪೇರ್ ಟು ಪೊಲೀಸ್ ದೇ ಆರ್ ಗುಡ್. ಕೆಲಸಕ್ಕೆ ಕೆಲಸ ಆಯಿತು, ಓದಾಯಿತು. ಪೊಲೀಸಲ್ಲಿ ಕೆಲಸ ಮಾಡ್ಬೋದು, ಆದರೆ ಓದೋಕ್ಕೆ ಸಮಯ ಸಿಗಲ್ಲ.
ಓಕೆ. ಸೊ ಅದಕ್ಕೆ ನೀವು ಪೊಲೀಸ್ ಕೆಲಸ ಮಾಡಿದವ್ರಿಗೆ ಕೇಳಿ ಎಷ್ಟು ನೋವು ಇರುತ್ತೆ, ಎಷ್ಟು ರಿಲೀವ್ ಅಂತಕ್ಕಂಥ ನಿಮಗೆ ಗೊತ್ತಾಗುತ್ತೆ. ಸೊ ಡಿ ಆರ್ ಸಿಕ್ಕರೆ ಡಿ ಆರ್ಗೆ ಹೋಗಿ. ನೀವು ಆಫೀಸರ್ ಆಗಬೇಕು ಪೊಲೀಸ್ ಇಲಾಖೆ ಅಂತಂದರೆ ಕಮ್ ಆ್ಯಸ್ ಎ ಸಬ್ ಇನ್ಸ್ಪೆಕ್ಟರ್, ಮಿನಿಮಮ್ 2 ಸ್ಟಾರ್ಸ್ ಶುಡ್ ಬಿ ದೇರ್. ನೆಕ್ಸ್ಟ್ ಸಾಧ್ಯವಾದರೆ ಸಬ್ ಇನ್ಸ್ಪೆಕ್ಟರ್ ಆದರೆ ಕಮಿಷನರ್ಗಳು ಸಬ್ ಇನ್ಸ್ಪೆಕ್ಟ್ರು ಆಗಬಾರದು. ಗೋ ಟು ರೇಂಜ್ ನಿಮ್ಮ ಫಸ್ಟ್ ಪ್ರಿಯಾರಿಟಿ ಆಗಲಿ. ಭಾಳಷ್ಟು ಜನ ತುಂಬ ಒಳ್ಳೆ ಸ್ಕೋರ್ ತೆಗಿತಾರೆ, ಕಮಿಷನರಿಟಿ ಬರ್ತಾರೆ. ಏನು ಮಾಡಬೇಕು ಅವ್ರನ್ನ? ಹೀಗೆ ಇದು ಮಾರ್ಗದರ್ಶನದ ಕೊರತೆ ಮತ್ತು ಅಜ್ಞಾನದ ಆಯ್ಕೆ. ಓಕೆ, ಇವರು ಮಲ್ಲಿಕಾ ಸಿಂಗ್ ಅಂತೇಳಿ ವೆರಿ ಗುಡ್ ಅಂತ ಹೇಳಿದ್ದಾರೆ. ಪ್ರಾಕ್ಟಿಕಲ್ ಆನ್ಸರ್. ಸೊ ಡೆಫಿನೆಟ್ಲಿ ನಮಗೆ ನೋಡಿ, ಅವ್ರು ಕಾಲ್ ರಿಸೀವ್ ಮಾಡಿಲ್ಲ ಅಂತಂದರೆ ನಾಟ್ ರಿಸೀವ್ಡ್ ಅಂತಲೇ ಮೆನ್ಷನ್ ಮಾಡ್ತೀವಿ. ಏನಕ್ಕೆ ಅಂದರೆ ಪ್ರತಿ ದಿವಸ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೀವಿ ನಾವು. ಓಕೆ, ಪ್ರತಿ ದಿವಸ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ರಮ್ಯಶ್ರೀ ಶ್ರೀ ವೆರಿ ಗುಡ್. ತದನಂತರದಲ್ಲಿ ಪ್ರಶಾಂತ್ ಬೆಡಿಗರ್ ಹಾಸ್ಪಿಟಲ್. ಸೊ ನನಗೆ ಗೊತ್ತಿದೆ ಕೆಲವೊಬ್ಬರೆಲ್ಲ ಮೋಹಿತ್ ಅಂತೇಳಿ ಇಲ್ಲೇ ಚನ್ನಪಟ್ಟಣದವ್ರು ಅನಿಸುತ್ತೆ, ಹಾಸ್ಪಿಟಲಲ್ಲಿ ಸರ್ಜರಿ ಆದರೂ ಸಹ ಹೋಮ್ವರ್ಕನ್ನು ಮಾಡಿದ್ದಾರೆ. ಸೊ ಅಂಥವ್ರನ್ನ ಆ ದೇವ್ರಿಗೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟು ಎಸ್ ಚಲಪತಿ ನೈಟ್ ಡ್ಯೂಟಿ. ನೋಡಿ ಈಗಿರುತ್ತೆ ಪಾಪ ಹೋಮ್ವರ್ಕ್ ಮಾಡೋದು ಪೊಲೀಸ್ನವ್ರದ್ದು ಇಷ್ಟು ಕಷ್ಟ ಇರುತ್ತೆ. ಓಕೆ, ತದನಂತರದಲ್ಲಿ ಕೆಲವೊಬ್ಬರು ಅಂದರೆ ಒಂದು ಇಬ್ಬರು ಮೂವರು ಇದ್ದೇ ಇರ್ತಾರೆ. ಓಕೆ, ಸೊ ಇವರು ಸಾವಿತ್ರಿ ಅಂತೇಳಿ ಬೆಂಗಳೂರಿನ ಒಬ್ಬರು ಪೊಲೀಸರು. ಇವರು UPSCಗೆ ಅಥವಾ ಬೇರೆ ಬೇರೆ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದಾರೆ. ಸೊ ಐ ರಿಯಲಿ ಅಪ್ರಿಷಿಯೇಟ್ ಶಿ ಈಸ್ ಪ್ರಿಪೇರಿಂಗ್ ಇನ್ ಇಂಗ್ಲೀಷ್ ಮೀಡಿಯಮ್. ಇವತ್ತು ಕಬ್ಬಿಣದ ಕಡೆಯಲ್ಲಿ ಇಂಗ್ಲೀಷ್ ಅಂತಂದರೆ ಆದರೂ ಇವರು ಇಂಗ್ಲೀಷ್ ಮೀಡಿಯಮಲ್ಲಿ ಪ್ರಿಪೇರ್ ಆಗ್ತಾರೆ ಅಂತಂದರೆ ಆನ್ ಡ್ಯೂಟಿ. ಓಕೆ, ನಂತರದಲ್ಲಿ ಸೊ ದಯಾನಂದ ಅಂತೇಳಿ ಫಾಲೋವಿಂಗ್ ಮಿಸ್ಡ್ 545 by 2 marks. ಇಂಥವರು 1000% ಸೆಲೆಕ್ಷನ್ ಆಗ್ತಾರೆ. ಏನಕ್ಕೆ ಅಂತಂದರೆ ಅವರ್ HOT ಕ್ಲಾಸಸ್ ವಿಲ್ ಎನ್ಶೋರ್ ದಟ್ ದಿಸ್ ಎಕ್ಸ್ಟ್ರಾ 5 to 10 marks, ದಟ್ ಈಸ್ ಎ ಗ್ಯಾರಂಟಿ. ಏನಕ್ಕೆ ಅಂತಂದರೆ ನೀವು ಆಲ್ರೆಡಿ 75ಕ್ಕೆ ಬಂದಿದ್ದಾರೆ ಅಂದರೆ 85 ಮಾಡೋದು ಈಸಿ. ನೀವು 75ಕ್ಕೆ ಬಂದಿಲ್ಲ ಅಂದರೆ ನಾವೇನು ಮಾಡೋಕ್ಕೆ ಆಗಲ್ಲ. ಅದಕ್ಕೆ ನೀವು ಸಕ್ಸಸ್ ಆದಮೇಲೆ ಅದಕ್ಕೆ ನೀವು ಕ್ರೆಡಿಟ್ನ ಯಾರಿಗೆ ಸಲ್ಲಿಸ್ಬೇಕಪ್ಪ ಅಂದರೆ ನಿಮಗೆ ಸಲ್ಲಿಸ್ಕೋಬೇಕು. ಇದರಲ್ಲಿ ನಾವು ತೃಣ ಮಾತ್ರ ಅಷ್ಟೇ. ನಾವು ಒಂದು ಗುಡಿಯಲ್ಲಿ ಕಳಶವನ್ನು ಇಡ್ತಾರೆ ಅಂದ್ಕೊಳ್ಳಿ. ಕಳಶ ಇಟ್ಟಾಗ ಮಾತ್ರ ಆ ಗುಡಿಯ ಒಂದು ಕಾಮಗಾರಿ ಸಂಪೂರ್ಣವಾಗಿದೆ ಅಂತ ಅರ್ಥ. ಇಲ್ಲ ಅಂತಂದರೆ ಅದು ಇಲ್ಲ. ಸೊ ಕಳಶದಿಂದ ಗುಡಿ ನಿರ್ಮಾಣ ಆಗಿಲ್ಲ. ಗುಡಿ ನಿರ್ಮಾಣ ಅಂದರೆ ಕಳಶ ಬಂತು. ಸೊ ನಾವು ಕಳಶ ಇಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಬಟ್ ಕಳಶ ಇಲ್ಲ ಅಂದರೆ ಗುಡಿ ಅಪೂರ್ಣ. ಇದು ಊಟ ನೆನಪಿರಲಿ. ಸೊ ದಯವಿಟ್ಟು ಡೂ ಹೋಮ್ವರ್ಕ್ ಕನ್ಸಿಸ್ಟೆಂಟ್ಲಿ. ಓಕೆ, ನಂತರದಲ್ಲಿ ಎಸ್ ಸೊ ಪ್ರತಿ ಬಾರಿ ಇನ್ಕಮಿಂಗ್ ಯಾರಾದ್ರೊಬ್ಬರು ನಾಟ್ ಆ್ಯಕ್ಟಿವ್ ಇರುತ್ತೆ. ಓಕೆ, JE ಕ್ವಶನ್ ಪೇಪರ್ ಡಿಕೋಡಿಂಗು. ಈಗ ನೋಡಿ, ನಮ್ಮ ಯೂಟ್ಯೂಬಲ್ಲಿ ನಾನು ಜಿಯೋ ಸೈಂಟಿಸ್ಟ್ ಕ್ವಶನ್ ಪೇಪರ್ ಹಾಕಿದ್ದೀನಿ. ಭಾಳಷ್ಟು ಜನ 90% ಅದನ್ನು ಯೂಟ್ಯೂಬ್ ನೋಡಿದವರು ಸುಮ್ಮನೆ ನೋಡ್ಕೊಂಡು ಹೋಗಿರ್ತಾರೆ, ಹೋಮ್ವರ್ಕ್ ಮಾಡಿರಲ್ಲ. ಬಟ್ ಎಸ್, ಅವರ್ HOT ಸ್ಟೂಡೆಂಟ್ಸ್ ವಿಲ್ ಡೂ ಹೋಮ್ವರ್ಕ್. ಏನಕ್ಕೆ ಅಂತಂದರೆ ಅವೇ ಕ್ವಶನ್ಸ್ ಬರುತ್ತೆ. ಓಕೆ, ಭಾಳಷ್ಟು ಬೇರೆ ಅನಿಸುತ್ತೆ ಸರ್ ಬರೀ ಈಸಿಯಾಗಿ ಹೇಳ್ತಾರೆ ಅಥವಾ ಒಂದು 50% ಆಫ್ ದಿ ಅಥವಾ 20-30% ಮಾತ್ರ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾರೆ, ರಿಮೈನಿಂಗ್ ಎಲ್ಲ ಮಾಡೋದು. ನಾನು ಜಸ್ಟ್ ಟ್ರೈಲರ್ ತೋರಿಸಿದ್ದೀನಿ ಅಷ್ಟೇ. ಎಲ್ಲ ಅವೇ ಬಂದಿರ್ತೀರಿ. ನೀವು KAದಲ್ಲಿ ಓಕೆ 70%, 60% ಕರೆಕ್ಟ್ ಮಾಡಿ. ಆ 60% HYT ನಾನು ಯಾವತ್ತಾದರೂ ಬರ್ಕೊಡ್ತೀನಿ. ಓಕೆ, 60% HYTನೇ. ಓಕೆ, ನಾನು ಪ್ರತಿ ಬಾರಿ ಹೇಳ್ತೀನಿ, ನೀವು SD FD ಹಾಕೋಕ್ಕೆ ಅವರು ಏನು PhD ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಬೇಕಿರೋದು 50-60 ಜನ C ಗ್ರೂಪ್ ಎಂಪ್ಲಾಯೀಸ್ ಅಷ್ಟೇ, ಅಥವಾ ಒಂದು 500 ಜನ C ಗ್ರೂಪ್ ಎಂಪ್ಲಾಯೀಸ್. ಓಕೆ, ಅದಕ್ಕೋಸ್ಕರ ಅವ್ರು ಯಾಕಪ್ಪ ಇದು ಮಾಡ್ತಾರೆ? ಕ್ವಶನ್ ಪೇಪರ್ ರಿಪೀಟ್ ಆಗಲ್ಲ ಅನ್ನೋದು ನಿಮ್ಮ ತಲೆಯಿಂದ ಯಾವತ್ತು ಹೋಗುತ್ತೋ ಅವತ್ತು ವಿನ್ ಆಗ್ತಾರಂತ. ಕಾನ್ಸೆಪ್ಟ್ಸ್ ಆರ್ ರಿಪೀಟಿಂಗ್, ನಾಟ್ ಕ್ವಶನ್ಸ್. ಕಾನ್ಸೆಪ್ಟ್ ರಿಪೀಟ್ ಆಗುತ್ತೆ ರೀ. ಕ್ವಶನ್ ಹೆಂಗೆ ರಿಪೀಟ್ ಆಗುತ್ತೆ? ಕ್ವಶನ್ ಪೇಪರು
ರಿಪೀಟ್ ಆಗುತ್ತೆ ಅಂತ ಹೇಳಿದ್ರೆ ನಾನೇ ಕ್ವಶನ್ ಪೇಪರ್ ತೆಗೆದು ಬರ್ಬೇಕಷ್ಟೇ. ಓಕೆ, ಸೊ ದಟ್ಸ್ ಆಲ್. ಅಂದರೆ ವೇಸ್ಟ್ ಡಿಸ್ಕಷನ್ ನಂತರದಲ್ಲಿ. ಸೊ ರಿಮಾರ್ಕ್ಗಳು ಪ್ರತಿ ದಿವಸ ನಡೀತಕ್ಕಂಥ ಕೆಲಸ, ಇದು ಪ್ರತಿ ದಿವಸದ ಯಜ್ಞ. ನಾವು ಡೈಲಿ ಅಂದರೆ ಯಾವತ್ತೋ ಒಂದು ದಿವಸ ಅಮಾವಾಸ್ಯೆ ಹುಣ್ಣಿಗೊಮ್ಮೆ ಮಾಡಲ್ಲಪ್ಪ, ರಜಾ ಡೈಲಿ ಮಾಡ್ತೀವಿ. ಸೊ ನೀವು ಸಹ ಏನು ಮಾಡಬೇಕು, ಸ್ವಲ್ಪ ಡೈಲಿ. ಸರ್ ನೋಟ್ಸಿಗೂ ಹೋಮ್ವರ್ಕ್ಗೆ ಏನು ಡಿಫ್ರೆನ್ಸ್ ಸರ್? ನೋಟ್ಸ್ ಅಂದರೆ ಏನು ಗೊತ್ತಾ, ಲಕ್ಷ್ಮೀಕಾಂತ್ ಬುಕ್ ಇರುತ್ತೆ ಅಂದ್ಕೊಳ್ಳಿ. ಆ ಲಕ್ಷ್ಮೀಕಾಂತ್ ಬುಕ್ಕನ್ನು ನೀವು ಮಿನಿ ಲಕ್ಷ್ಮೀಕಾಂತ್ ಆಗಿ ಕನ್ವರ್ಟ್ ಮಾಡಿದರೆ ಅದು ನೋಟ್ಸು. ಸೊ ಲಕ್ಷ್ಮೀಕಾಂತ್ ಬುಕ್ಕ ಏನು ಮಾಡಿರ್ತಾರೆ, ಅವ್ರು ಅಕಾಡೆಮಿಕ್ಕಾಗಿ ಬರ್ಕೊಂಡು ಹೋಗಿರ್ತಾರೆ. ಈಗ ರಂಗನಾಥ್ ಸರ್ ಬುಕ್ ಇದೆಯಲ್ಲ, ರಂಗನಾಥ್ ಸರ್ ಒಳ್ಳೆ ಜಿಯೋಗ್ರಫಿ ತುಂಬ ನಾಲೆಡ್ಜ್ ಇದೆ. ಅವ್ರಿಗೆ ಏನು ಮಾಡಿದ್ದು ನಾನು ಅವ್ರಿಗೆ 10% ಅಲ್ಲ ಜಿಯೋಗ್ರಫಿ ನಾಲೆಡ್ಜಲ್ಲಿ, 10% ಅಲ್ಲ. ಸರ್ ಅಪ್ರೋಚ್ ಇದೆಯಲ್ಲ, ಅಕಾಡೆಮಿಕಲ್ ಇಸ್ ಗುಡ್, ಬಟ್ ನೀವಿಲ್ಲಿ ಅಕಾಡೆಮಿಕ್ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಇಲ್ಲ. ಓಕೆ ಸರ್, ನಾನು ಜಿಯೋಗ್ರಫಿಯಲ್ಲಿ ಐ ಆಮ್ ನಾಟ್ ಎಕ್ಸ್ಪರ್ಟ್, ಪೊಲಿಟಿಯಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲ, ನಾನಂತಲ್ಲ, ಯಾರು ಫಸ್ಟ್ ರ್ಯಾಂಕ್ ಬಂದರೂ ಎಕ್ಸ್ಪರ್ಟ್ ಅಲ್ಲ. ಬಟ್ ವಿ ನೋ ದಟ್ ವಾಟ್ ಟು ರೀಡ್, ವಾಟ್ ನಾಟ್ ಟು ರೀಡ್ ಅಕಾರ್ಡಿಂಗ್ ಟು ದಿ ಎಕ್ಸಾಮಿನೇಷನ್. ಸೊ ಹೋಮ್ವರ್ಕ್ ಅಂತಂದರೆ ಎಕ್ಸಾಮ್ ಮಾದರಿಯ ಒಂದು ಬರವಣಿಗೆ. ಓಕೆ ಸರ್, ಚಾಗೋ ಸೈಲ್ಯಾಂಡ್ ಅದು ಎಕ್ಸಾಮ್ಸಿಗೆ ಬರುತ್ತೆ, ಅದನ್ನು ಬುಕ್ ಕೇಳಲ್ಲ, ನಾನು ಹೇಳಬೇಕು. ಯು ಗಾಟ್ ಮೈ ಪಾಯಿಂಟ್. ಚಾಗೋಸ್ ದ್ವೀಪಗಳು. ನೀವೇನು ಮಾಡ್ತೀರಾ, ಆ ವಿಷನ್ ಮ್ಯಾಗ್ಝಿನ್ ಅಂತ ಇದೆ, 80% ಅನ್ವಾಂಟೆಡ್ ಸ್ಟಫ್ ಇದೆ. 80% ಬರ್ಕೊಡ್ತೀನಿ ನಾನು. ಆಲ್ರೆಡಿ ವಿಡಿಯೋ ಒಂದು ನಾನು ಯೂಟ್ಯೂಬಲ್ಲಿ ಹಾಕಿನಿ, ವಿಡಿಯೋ 2 ನಮ್ಮ HVT ಕ್ಲಾಸಲ್ಲಿದೆ. ಅನ್ವಾಂಟೆಡ್ ಸ್ಟಫ್ ಇದೆ. ನೀವು ಅನ್ವಾಂಟೆಡ್ ಓದಿ ನೀವು ಅನ್ವಾಂಟೆಡ್ ಆಗ್ಬಿಡ್ತೀರ. ಏನಕ್ಕೆ ಅಂತಂದರೆ ನಿಮಗೆ ಗೊತ್ತಿಲ್ಲ ಏನು ಓದಬೇಕಂತ. ಯಾರಿಗೆ ಗೊತ್ತಿದೆಯೋ ಏನು ಓದಬೇಕು ಏನು ಓದಬಾರ್ದು ಅಂತೇಳಿ ಅವ್ರು ವಿನ್ ಆಗ್ತಾರೆ. ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ. ಓಕೆ, ನೀನು ರಾತ್ರಿ 12 ಗಂಟೆ ತನಕ ಓದಿದೆ, ಯಾರಾದ್ರೂ ಮೋಟಿವೇಶನ್ ಭಾಷಣ ಕೇಳ್ಕೊಂಡು ರಾತ್ರಿ ತನಕ ಓದಿದೆ, ನಡೆಯಲ್ಲ ಸಿನಿಮಾ. 8 ತಾಸು ಓದು, 8ರಿಂದ 12 ತಾಸು, 8 ತಾಸು ಓದು, 100% UPSC ಕ್ಲಿಯರ್ ಮಾಡ್ತೀನಿ. ನಾನು IAS ಪ್ರಿಪ್ರೇಷನ್ಗೆ 8 ತಾಸು ಬೇಕಂತ ಹೇಳ್ತಾ ಇದ್ದೀನಿ. ಇನ್ನು PC PSI C ಗ್ರೂಪ್ಗೆಲ್ಲ 7 hours 6 hours ಪರ್ಫೆಕ್ಟಾಗಿ ಓದಬೇಕಂದ್ರೆ. ನಾನು ರಿವಿಷನ್ ಪರ್ DSLT ಬುಕ್ಕನ್ನು ಓದಿ ಬೇಡ, ನಾನು ಒಂದು ಲೆವೆಲ್ ಓದಿ ಆಮೇಲೆ ಕ್ವಶನ್ ಪೇಪರ್ ಸ್ಟಾರ್ಟ್ ಮಾಡಬೇಕು. ಓಕೆ, ನೆಕ್ಸ್ಟು ಇವ್ರು ಗುಡ್ ಇಂಪ್ರೂವ್ ಆಗಿದ್ದಾರೆ. ಅಂದರೆ ನಾವು ಡೈಲಿ ಕನ್ಸಿಸ್ಟೆಂಟಾಗಿ ನೋಡ್ತಾ ಇರ್ತೀವಲ್ಲ, ಇಂಪ್ರೂವ್ ಆಗಿದ್ದಾರೆ. ಓಕೆ, ನೋಡಿ ಇಲ್ಲೊಬ್ರಿಗೆ ಬರೆದಿದ್ದೀವಿ, ನೋ ಕಾನ್ಸೆಪ್ಟ್ ಕ್ಲಾರಿಟಿ, ನೋ ಯೂಸ್ ಆಫ್ ಜಸ್ಟ್ ರೈಟಿಂಗ್. ಇದೇ ನಮ್ಮ ಉದ್ದೇಶ. ಅರ್ಥ ಆಯ್ತಾ? ನಾನು ಫಸ್ಟಿಗೆ ಏನು ಮಾಡಿದೆ, ಫಸ್ಟು ನಾನು HVT ಸ್ಟಾರ್ಟ್ ಮಾಡಿದಾಗ ಕ್ಲಾಸ್ ಮಾಡ್ಕೊತ ಹೋಗ್ತಾಯಿದ್ದೆ ಪ್ರತಿ ದಿವಸ. ಆಮೇಲೆ ಗೊತ್ತಾಯಿತು ಒನ್ ಡೇ ನಾನು ಪಾಠ ಮಾಡ್ತಾಯಿದ್ದೀನಿ, ಗೈಡ್ ಮಾಡ್ತೀನಿ, ಅವ್ರು ಏನು ಮಾಡ್ತಾರೆ ಗೊತ್ತಾಗಬೇಕಲ್ಲ ಅಂತೇಳಿ ಅಂದ್ಬಿಡಿದೆ. ಎಲ್ರಿಗೂ ಹೋಮ್ವರ್ಕ್ ಕಂಪಲ್ಸರಿ ಅಂತ ಹೇಳಿದೆ. ಹೋಮ್ವರ್ಕನ್ನು ಭಾಳಷ್ಟು ಜನ ಮಾಡ್ತಾಯಿದ್ರು. ಫಸ್ಟ್ ಬ್ಯಾಚಲ್ಲಿ ತುಂಬ ವಿದ್ಯಾರ್ಥಿಗಳು ಮಾಡಿದರು. ಹಂಗೆ 1-2 ತಿಂಗಳು ಹೋಮ್ವರ್ಕ್ ಕಳಿಸ್ತಾಯಿದ್ರು, ರಿವ್ಯೂ ಮಾಡ್ತಾಯಿದ್ದೆ, ಎಲ್ಲ ಆಯಿತು. ಒಂದು ಫೈನ್ ಡೇ ಒಬ್ಬ ವಿದ್ಯಾರ್ಥಿ ಹೋಮ್ವರ್ಕ್ ತೊಗೊಂಡು ಬಂದರು. ನೋಡಿದೆ ಹೋಮ್ವರ್ಕನ್ನ, ಓಕೆ ಚೆನ್ನಾಗಿ ಬರೆದಿರಿ. ಅಪ್ಪ ರಜಾ ಹೇಳಪ್ಪ, ಇದ್ರ ನಾನು ಕೇಳ್ತೀನಿ ಕ್ವಶನ್ನು, ನೀನು ಹೇಳಿ ವಾಟ್ ಈಸ್ ಮೀನಿಂಗ್ ಆಫ್ ಫಸ್ಟ್ ಪಾರ್ಟ್ ಪೋಸ್ಟ್ ಸಿಸ್ಟಮ್ ಅಂತ ಕೇಳಿದೆ ಕ್ವಶನ್. ಸರ್ ಗೊತ್ತಿಲ್ಲ ಸರ್, ಬರೆದಿದ್ದೀನಿ ಅಷ್ಟೇ ಅಂತಂದೆ. ಇದೇನಿದು ಆಶ್ಚರ್ಯ, ಬರೆದಿದ್ದೀರಾ ಆದರೆ ಅರ್ಥ ಮಾಡ್ಕೊಳ್ಳಿ. ನೋ 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 ಐ ಡೋಂಟ್ ವಾಂಟ್ ದಿಸ್ ಟೈಪ್ ಆಫ್ ರೈಟಿಂಗ್. ಸೊ ಆನ್ ದಟ್ ಡೇ ಇಟ್ ಸೆಲ್ಫ್ ಐ ಹ್ಯಾವ್ ಮೇಡ್ ಎ ಡಿಸಿಷನ್. ಸೊ ಐ ವಾಂಟ್ ಟು ರಿವ್ಯೂ ಆ್ಯಂಡ್ ಆಸ್ಕ್ ದಿ ಕ್ವಶನ್ ಅಂತೇಳಿ ನಾನೇನು ಮಾಡಿದೆ, ಸ್ಟಾರ್ಟ್ ಮಾಡಿದೆ. ಯಾರ್ಯಾರು ಹೋಮ್ವರ್ಕ್ ಕಳಿಸ್ತಾರೆ ಅವ್ರಿಗೊಂದು ಮೆಸೇಜ್ ಹಾಕ್ತಿದ್ದೆ, ರಿವಿಷನ್ ಮಾಡಿದ್ದೀರಾ? ರಿವಿಷನ್ ಮಾಡಿದ್ದೀನಿ ಅಂತಂದರೆ ಕ್ವಶನ್ ಸ್ಟಾರ್ಟ್. ನೋಡಿ, ನಾನು ರಣರಂಗಕ್ಕೆ ಯಾವಾಗ ಕರಿತೀನಪ್ಪ ಅಂದರೆ, ನೀವು ಶಸ್ತ್ರಾಭ್ಯಾಸ ಮಾಡಿದ್ಮೇಲೆ ಕರಿತೀನಿ, ಬನ್ನಿ ಈಗ ಪ್ರಾಕ್ಟೀಸ್ ಮಾಡಿ, ನನ್ನ ವಿರುದ್ಧ ಕತ್ತಿ ಯುದ್ಧನೋ ಮಲ್ಲ ಯುದ್ಧನೋ ಸ್ಟಾರ್ಟ್ ಮಾಡಿ, ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಫಸ್ಟ್ ರಿವಿಷನ್ ಆದಮೇಲೆ ಕ್ವಶನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅವಾಗ ಗೊತ್ತಾಯಿತು, ಓಹೋ
ಪೀಪಲ್ ಆರ್ ಜಸ್ಟ್ ರೈಟಿಂಗ್, ದೇ ಆರ್ ನಾಟ್ ರಿವೈಸಿಂಗ್ ಅಂತ. ಆಮೇಲೆ ಕಂಪಲ್ಸರಿ ಎಲ್ಲರಿಗಿದೆ, ಯಾರ್ಯಾರು ಹೋಮ್ವರ್ಕ್ ಮಾಡ್ತಾರೋ ಅವ್ರು ರಿವೈಸ್ ಮಾಡಲೇಬೇಕು. ರಿವೈಸ್ ಮಾಡಿದ್ರೆ ನಮ್ಮಿಂದ ಒಂದು ಕಾಲು ಹೋಗುತ್ತೆ. ಓಕೆ, ಸೊ ದಯವಿಟ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ, ಜಸ್ಟ್ ರೈಟಿಂಗ್ ಇದ್ದರೆ ಅದೇನು ರೀ ರೈಟಿಂಗು, ಒಬ್ಬರು ಡಿ ಗ್ರೂಪ್ ಎಂಪ್ಲಾಯ್ ಕೊಟ್ಟರು ಬರ್ಕೊಂಬರ್ತಾರೆ. ಯು ಆರ್ ಗೋಯಿಂಗ್ ಟು ಬಿಕಮ್ ಆಫೀಸರ್ ಮ್ಯಾನ್, ಯು ಆರ್ ಗೋಯಿಂಗ್ ಟು ಬಿಕಮ್ ಆಫೀಸರ್. ಸರ್ ಈ ರೂಲ್ಸು ನಾನು ಪಿ ಸಿಗೆ ಡಿ ಸಿಗೆ ಎಲ್ರಿಗೂ ಅಪ್ಲಿಕೇಬಲ್ ಆಗುತ್ತೆ. ಭಾಳಷ್ಟು ಜನ ಯು ಪಿ ಎಸ್ ಸಿ ಅಂತಂದರೆ ಓಕೆ ಸರ್ ಯು ಪಿ ಎಸ್ ಸಿಗಳಲ್ಲ ಅಥವಾ ಹೈ ಲೆವೆಲ್ ಹೇಳ್ತಾರೆ, ನೋ ಆ ಥರ ಅಲ್ಲ, ಎಲ್ರಿಗೂ ಇದೆ ಅಪ್ಲಿಕೇಬಲ್. ಯು ಪಿ ಎಸ್ ಸಿ ಪ್ರಿಪೇರ್ ಆಗೋರು ಮೇಲಿಂದ ದುಡ್ಡು ಬಂದಿಲ್ಲ, ಅವರು ನಮ್ಮ ಥರನೇ. ಓಕೆ, ನಂತರದಲ್ಲಿ ಎಸ್ ನೋಡಿ, ಒಬ್ಬರೇ ವೆರಿ ಗುಡ್. ಓಕೆನಾ, ಯುವರಾಜ್ ಒಬ್ಬರೇ ವೆರಿ ಗುಡ್. ಇವರು ರಿವಿಷನ್ ಮಾಡಿಲ್ಲ, ರಿವಿಷನ್ ನೀಡೆಡ್. ಓಕೆ, ಸೊ ಸಕ್ಸಸ್ ರೇಟ್ ಯಾಕೆ ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ವಲ್ಲ, ಓನ್ಲಿ ವೆರಿ ಪೀಪಲ್ ಟೇಕ್ ವೆರಿ ಗುಡ್ ರಿಮಾರ್ಕ್. ನೆಕ್ಸ್ಟ್ ಪಾರ್ಟ್ ಟೈಮ್ ವರ್ಕಿಂಗ್ ಮೆಸೇಜ್ ಬ್ಯಾಕ್. ಸೊ ನಮ್ಮದು ಎಚ್ ವಿ ಟಿ ಕ್ಲಾಸ್ ಇದೆಯಲ್ಲ, ಈಗ 8ನೇ ಬ್ಯಾಚ್ ನಡೀತಾ ಇದೆ. ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲ ವರ್ಕಿಂಗು, ಪಾರ್ಟ್ ಟೈಮ್ ವರ್ಕಿಂಗ್, ಫುಲ್ ಟೈಮ್ ವರ್ಕಿಂಗ್, ಹೌಸ್ ವೈಫ್, ಇನ್ ಸರ್ವಿಸ್, ಫ್ರೆಷರ್, ಡಿಗ್ರಿ ಫಸ್ಟ್ ಇಯರ್ನವರು ಇದು ಸಹ ಇದ್ದಾರೆ. IAS ಪ್ರಿಪ್ರೇಷನ್ ಡಿಗ್ರಿ ಫಸ್ಟ್ ಇಯರಿಂದ ಪ್ರಿಪ್ರೇಷನ್ ಮಾಡೋರು ಸಹ ನಮ್ಮಲ್ಲಿ ಇದ್ದಾರೆ. ಓಕೆ, ಸೊ ಬಹುಶಃ ಇದು ಈ ನಮ್ಮ ಎಚ್ ವಿ ಟಿ ಕ್ಲಾಸ್ ಅಂದರೆ ಪಿ ಸಿಯಿಂದ ಪ್ರಿಪೇರ್ ಆಗಿ DC ಆಗೋರಿಗೆ ಎಲ್ಲರೂ ಇದರಲ್ಲಿ ಸಿಗ್ತಾರೆ. ವಿಭಿನ್ನವಾದಂತಹ ಜನಗಳು ಈ ಎಚ್ ವಿ ಟಿ ಕ್ಲಾಸಲ್ಲಿ ಇದ್ದಾರೆ. ಓಕೆ, ಎಸ್ ಮೇನ್ಸ್ ಆನ್ಸರ್ ರೈಟಿಂಗ್ ಸೌಮ್ಯ ಅಂತಕ್ಕಂಥವ್ರು. ಸೊ ನಾವು ಈವನ್ ಮೇನ್ಸ್ ಆನ್ಸರ್ ರೈಟಿಂಗ್ ಕೂಡ ಕೊಡ್ತಾ ಇರ್ತೀವಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಪ್ರಪಂಚದಲ್ಲಿ ಬಹುತೇಕ ಮರುಭೂಮಿಗಳು ಖಂಡಗಳ ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತೆ, ಯಾಕೆ ಅಂತ ಇದು UPSC ಕ್ವಶನ್ನು. ಸರ್ ಇದು UPSC ಕೇಳಿದರೆ ನಾನು ಓದಬೇಕು ತಮ್ಮ, UPSC ಮಾಡಿ ಅಂತಂದರೆ ನೀನು ಎಲ್ಲ ಎಕ್ಸಾಮ್ಸ್ ಕ್ಲಿಯರ್ ಮಾಡಿ. ಇವತ್ತು CTO CTAE ಓಕೆ ಅವರೆಲ್ಲ ಯಾರು ಅವರು? ಓಕೆ, ಸೊ ಅವರೆಲ್ಲ UPSCಗೆ ಕನಿಷ್ಠ KS ಮೇನ್ಸನ್ನು ಬರೆದಿರ್ತಾರೆ, CTAಗೆ ಓದಿದ್ರು. ಇದು 100% ಗ್ಯಾರಂಟಿ, ಬೇಕಾದ್ರೆ ಬರ್ಕೊಡ್ತೀನಿ. ನೀವು ಯಾವುದೋ ಸಣ್ಣ ಪುಟ್ಟ ಎಕ್ಸಾಮ್ ಪ್ರಿಪೇರ್ ಆಗಿ CTA ಆತಂದರೆ KS ಆತಂದರೆ ಆಗಲ್ಲ. ಆಗ್ತೀರಾ, ಇಟ್ ವಿಲ್ ಟೇಕ್ 7 years 8 years 9 years ಆಗುತ್ತೆ. ಬೇಡ, ನಾಟ್ ರಿಕ್ವೈರ್ಡ್. ಸೊ ಪ್ರಿಪೇರ್ ಫಾರ್ UPSC, ಮೇನ್ಸ್ ಆನ್ಸರ್ ರೈಟಿಂಗ್ ಮಾಡಿ, ಅದಕ್ಕೆಲ್ಲ ವಿ ಆರ್ ದೇರ್. ನಾವಿರುವುದೇ ನಿಮಗಾಗಿ, ನೀವಿರುವುದೇ ನಮಗಾಗಿ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ. ಹಾಯಾಗಿ ಅಂತಂದರೆ ಜಾಬ್ ತೊಗೊಂಡ್ಮೇಲಪ್ಪ ಹೀಗೆ ಹಿಂಗೆ ಓದ್ಲಾರ್ದಂಗೆ ಸಾರ್ ಹೇಳಿದಾರೆ ಹಾಯಾಗಿ ಅಂತ. ನೋ, ಓದುವುದರಲ್ಲೇ, ವರ್ಕ್ ಮಾಡೋದರಲ್ಲೇ ತನ್ಮಯತೆಯಿಂದ ನಮ್ಮನ್ನು ನಾವು ನಮ್ಮ ತನವನ್ನು ಕಳೆದುಕೊಂಡು ಸರ್ವ ಸಮರ್ಪಣ ಭಾವದಿಂದ ಅದರಲ್ಲಿ ಮಗ್ನವಾಗಬೇಕು. ಓಕೆ, ಮಗ್ನವಾದಾಗ ಮಾತ್ರ ನಾವೇನಪ್ಪ ಅಂತಂದರೆ ಈ ಪ್ರಿಪ್ರೇಷನ್ನ ಎಂಜಾಯ್ ಮಾಡಬೇಕು. ಪ್ರಿಪ್ರೇಷನ್ ಎಂಜಾಯ್ ಮಾಡೋದು ಏನು ಸರ್ ಎಂಜಾಯ್ ಮಾಡೋದು? ಹೀಗೆ ಓದ್ಬೇಕ್ರಿ, ಹೀಗೆ ಓದಿದಾಗ ಮಾತ್ರ ಓಕೆ ಸರ್ ಹೇಳಿದ್ದಾರೆ ನಾವು ಬರೆಯೋಣ, ಅವರಿಂದ ವೆರಿ ಗುಡ್ ಅಂತ ರಿಮಾರ್ಕ್ ತೊಗೊಳ್ಳೋಣ, ಕನ್ಸಿಸ್ಟೆಂಟಾಗಿ ವೆರಿ ಗುಡ್ ಅಂತ ರಿಮಾರ್ಕ್ ತೊಗೊಳ್ಳೋಣ, ಚಾಲೆಂಜ್ ತೊಗೋಬೇಕು. ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ತಾರೆ, ಇಲ್ಲಿ ವೆರಿ ಗುಡ್ ತೊಗೊಂಡ್ರು ಅಲ್ಲಿ ಗುಡ್ ತೊಗೊತಾರೆ ಅಟ್ಲೀಸ್ಟ್. ಓಕೆ, ನೋಡಪ್ಪ ಇಲ್ಲಿ ಅವರೇಜ್ 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 ಓಕೆ, ಸೊ ಅವರೇಜ್ ಆಗಿರ್ತಕ್ಕಂಥವ್ರು ಅವರೇಜ್ ಆಗಿ ಇರ್ತಾರೆ. ಸೊ ಇದು ಹೋಮ್ವರ್ಕನ್ನು ಇದು ಮಾಡಿದ ಮೇಲೂ ಸಹ ಈ ಥರ ಆಗ್ತಾಯಿದೆ. ಥಿಂಕ್ ಮಾಡಿ, ಹೋಮ್ವರ್ಕನ್ನು ನಾವು ಮಾಡಿ ರಿವೈಸ್ ಮಾಡಿದ ಮೇಲೂ ಸಹ ಅವರು ಈ ಥರ ಮಾಡ್ತಾಯಿದ್ದಾರೆ. ಸೊ ನನಗೆ ಇವರ ಪ್ರಯತ್ನ ಇದೆಯಲ್ಲ, ದೇ ಹ್ಯಾವ್ ಟ್ರೈಡ್. ಸೊ ಟ್ರಯಲ್ ಆ್ಯಂಡ್ ಎರರ್, ದಟ್ಸ್ ಓಕೆ, ಮಾಡ್ತಾಯಿದ್ದಾರೆ. I really appreciate, though they are average, but I really appreciate their work. Okay, I really appreciate their work. Very good, confident while telling the answers. ಸೊ ಇವರು 100% ಇಂಟರ್ವ್ಯೂವಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತಾರೆ. ಏನಕ್ಕೆ ಅಂತಂದರೆ
ಧೈರ್ಯಂ ಸರ್ವತ್ರ ಸಾಧನಂ. ಯಾರು ಇವರು? ಡಾಕ್ಟರ್ ಮುನಿರತ್ನ ಅಂತೇಳಿ ಮೇಡಮ್ ಅವರು. ಇವರು ವೆರಿ ಗುಡ್. ಕಾನ್ಫಿಡೆನ್ಸ್ ವೆಲ್ ಟೆಲ್ಲಿಂಗ್ ದಿ ಆನ್ಸರ್ಸ್. ಇವರು 100%. ಇಂಟ್ರ್ಯೂಗೆ ಹೋದರೆ ಇಂಟ್ರ್ಯೂನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಳೋದ್ರಲ್ಲಿ ಗ್ಯಾರಂಟಿ, ನೋ ಡೌಟ್ ಇನ್ ದಟ್. ನೆಕ್ಸ್ಟು ಫ್ರೆಷರ್ಸ್ ಎಲ್ಲ ಇದ್ದಾರೆ. ನಾಟ್ ರಿಸೀವ್ಡ್. ಇಲ್ಲಿ ನೋಡಿ, ನಾಟ್ ರಿಸೀವ್ಡ್ ಇನ್ ಕ್ಲಾಸ್ ಅಂದರೆ ಈ ಕರ್ನಾಟಕದ ಪ್ರಖ್ಯಾತ ಸಂಸ್ಥೆಗಳಲ್ಲಿ ಕೋಚಿಂಗ್ ತಗೊಳ್ಳೋರು ಸಹ ಇಲ್ಲಿರ್ತಾರೆ. ಇಲ್ಲಿ ಓದಿದವರು, ಓದುತ್ತಿರುವವರು, ಓದಬೇಕನ್ನುವರು, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲದಲ್ಲಿ ಇರ್ತಕ್ಕಂಥ ಮೂವರು ಈ HYT ಕ್ಲಾಸಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ನಂತರದಲ್ಲಿ ಡಿಗ್ರಿಯಲ್ಲಿದ್ದಾರೆ. ಓಕೆ, ಸೊ ನೋಡಿ, ನಿಮಗೆ ಯಾರಾದರೂ ನಿಮ್ಮ ಸಂಬಂಧಿಕರ ಮಕ್ಕಳು ಅವರು ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾಯಿದ್ದಾರೆ, ಡಿಗ್ರಿಯಲ್ಲಿದ್ದರೆ ಒಳ್ಳೆ ಪ್ರಾಶಸ್ತ್ಯವಾದ ಸಮಯ. UPSC ಮಾಡ್ತೀನಂದರೆ, KPSC ಮಾಡ್ತೀನಂದರೆ, ಸ್ಪೆಷಲಿ BA ಮಾಡಿದವರು, ನೀವು ಓದೆ ಪುಟ್ಟ ಬಂದೆ ಪುಟ್ಟ ಅಂತೇಳಿ ಏನಾದರೂ BA ಮುಗಿಸಿದರೆ ನಿಮ್ಮ ಜೀವನ ನರಕಮಯವಾಗುತ್ತೆ. ನೀವು ಮತ್ತೆ 15,000 20,000 ರೂಪಾಯಿಗೆ ಸಂಬಳ ದುಡಿಬೇಕಾಗತ್ತೆ, ಇಲ್ಲ ರ್ಯಾಪಿಡೋ, ಸ್ವಿಗ್ಗಿ, ಜೊಮ್ಯಾಟೊ ಮಾಡ್ಕೊತ ಕುಂದಿರಬೇಕಾಗತ್ತೆ. ಓಕೆ, ಮಾಡೋದು ತಪ್ಪು ಅಂತಲ್ಲ, ಡಿಗ್ರಿ ಅಲ್ಲ ಸ್ವಾಮಿ, ಬೆಳಗ್ಗೆ 8 ಗಂಟೆಗೆ ಹೋಗಿ ಮಧ್ಯಾಹ್ನ 2 ಗಂಟೆಗೆ ಬರ್ತಾನೆ ಕೊಡಿ, ಇದು ಹೈಯೆಸ್ಟ್ ಟೈಮ್ ಹೇಳ್ತಿರೋದು. 2 ಗಂಟೆ ಮೇಲೆ ಏನು ಮಾಡ್ತೀರಾ? ಓಕೆ, ಸೊ ಡಿಗ್ರಿಯಿಂದಲೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗಬೇಕಂತಕ್ಕಂಥ ನಿಮ್ಮ ಸಂಬಂಧಿಕರ ಅಥವಾ ಯಾರೋ ನಿಮಗೆ ಪರಿಚಯ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಸಿ. ವಿಲ್ ಹೆಲ್ಪ್ ಯು. ಓಕೆ, ಸೊ ಸುಮ್ಮನೆ ಅವರೇ ಓದ್ಕೊತ ಭಾಳಷ್ಟು ಬರೀ ಸರ್ ಬುಕ್ ಲಿಸ್ಟ್ ಕೊಡಿ, ತಗೋ ಬುಕ್ ಲಿಸ್ಟ್, ಹೋಗೋ ಒತ್ಕೊಂಡು ಹೋಗೋ. ನೋ, ದಟ್ಸ್ ನಾಟ್ ದಿ ವೇ. ಬುಕ್ ಸಿಕ್ಕ ಮಾತ್ರಕ್ಕೆ ನೀವು ಪಾಸ್ ಆಗಲ್ಲಪ್ಪ. ಸೊ ಡಿಗ್ರಿಯಲ್ಲಿ ಪ್ರಿಪೇರ್ ಆಗ್ತಕ್ಕಂಥವ್ರು, ಕಾಂಪಿಟೇಟಿವ್ ಪ್ರಿಪೇರ್ ಆಗ್ತಕ್ಕಂಥವ್ರು ನಮ್ಮ ಹತ್ರ ಒಂದು ಗೈಡೆನ್ಸ್ ತೊಗೊಳ್ಳಿ. ಓಕೆ, ನಮ್ಮ ಹತ್ರ ಬೇಡವಾ, ಬೇರೆ ಹತ್ರ ತೊಗೊಳ್ಳಿ. ಆದರೆ ಅವ್ರು ಗೈಡ್ ಮಾಡೋರು ಸಹ ಅವರು ಭಾಳ ಬುದ್ಧಿವಂತರಿರಬೇಕು. ಈ ಫೀಲ್ಡ್ ಬಗ್ಗೆ ಪ್ರಾಕ್ಟಿಕಲಾಗಿ ಗೊತ್ತಿರಬೇಕು. ಸುಮ್ಮನೆ ಬಂದು NCERT ಒಂದು 10 ಬಾರಿ ರಿವಿಷನ್ ಮಾಡು, ಹೇಳೋದು ಈಸಿ ರೀ, ರಿವಿಷನ್ ಮಾಡೋಕ್ಕಾಗಲ್ಲ. 10 ಬಾರಿ ರಿವಿಷನ್ ಮಾಡೋಂತ ಹೇಳೋದು ಈಸಿ. ನೆಕ್ಸ್ಟು ರಿವಿಷನ್ ನೀಡೆಡ್. ಓಕೆ, ನೆಕ್ಸ್ಟು ನೋಡಿ, ಒಂದು ದಿವಸಕ್ಕೆ ಒಬ್ಬರು ನಾಟ್ ರಿಸೀವ್ಡ್, ಇವರು ನಾಟ್ ರಿಸೀವ್ಡ್. ಓಕೆ, ನಾವೇ ಕಾಲ್ ಮಾಡಿರ್ತೀವಿ, ರಿಸೀವ್ ಮಾಡಿರಲ್ಲ ಕಾಲ್, ಮೆಸೇಜು ಹಾಕಲ್ಲ. ತಪ್ಪಾಗುತ್ತೆ ಈ ಥರ ಆದರೆ. ಇಲ್ಲೊಬ್ರು ನಾಟ್ ರಿಸೀವ್ಡ್. ಓಕೆ, ಸೊ ಫ್ರೆಷರ್ಸ್ ಎಲ್ಲ ಇದ್ದಾರೆ. ನೋಡಪ್ಪ, ಫ್ರೆಷರ್ BMTC ವರ್ಕ್ ಮಾಡೋದಿದೆಯಲ್ಲ, ಬೇಡ, ಅಷ್ಟೊಂದು ಕಷ್ಟ ಇರುತ್ತೆ ವರ್ಕ್. ನನಗೆ ಗೊತ್ತಿರೋ ಒಬ್ಬ ವಿದ್ಯಾರ್ಥಿ ಕಂಡಕ್ಟರ್ ಆಗಿದ್ದ, ರಾಜೀನಾಮೆ ಕೊಟ್ಟು ಬಂದ್ಬಿಟ್ಟ. ಸೊ BMTCಗೆ ಕಂಡಕ್ಟ್ರು ಅಥವಾ ಡ್ರೈವರ್ ಆಗಿ ಜಾಯ್ನ್ ಆಗ್ಬೇಕನ್ನೋರು 1000 ಬಾರಿ ಆಲೋಚನೆ ಮಾಡಿ ಜಾಯ್ನ್ ಆಗಿ. ಓಕೆ, ಭಾಳ ಕಷ್ಟ. ಅಲ್ಲಿದ್ದರೆ ಕೆಲವೊಂದರೆ ನಿಮ್ಮ ಸ್ವಾಭಿಮಾನಕ್ಕೂ ಧಕ್ಕೆ ಆಗುತ್ತಪ್ಪ. ನಿಮಗೆಲ್ಲ ಸರ್ಕಾರಿ ನೌಕರಿ, ಯಾವುದೇ ಒಂದು ಜಾಬು ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ, ಅದರ ಒಳಗಡೆ ಆಗ್ತಕ್ಕಂತಹ ನೋವುಗಳು, ಅವಮಾನಗಳು, ಸ್ವಾಭಿಮಾನಕ್ಕೆ ಆಗ್ತಕ್ಕಂಥ ಕೇಳಿ ಯಾರಿಗೂ ಕಾಣಲ್ಲ. ಸೊ ಅದಕ್ಕೆ ಜಾಯಿನ್ ಆಗಬೇಕಾದ್ರೆ ಒಳ್ಳೆ ಹುದ್ದೆ, ಒಳ್ಳೆ ನಿಮ್ಮ ವಿದ್ಯೆ ಮತ್ತು ಬುದ್ಧಿಗೆ ತಕ್ಕ ಹಾಗಿರ್ತಕ್ಕಂತಹ ಹುದ್ದೆಗಳನ್ನು ಪಡ್ಕೊಂಡು ಹೋಗಿಯಪ್ಪ. ಯಾವುದೋ ಸಿಕ್ಕಿದೆ ಅಂತ ಹೋಗಬೇಡಿ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮಗೆ ತುಂಬ ನೀರಡಿಕೆ ಆಗಿರುತ್ತೆ ಅಂದ್ಕೊಳ್ಳಿ, ತುಂಬ ನೀರಡಿಕೆ ಆಗಿರುತ್ತೆ. ಯಾವತ್ತಾದರೂ ನಾವು ಚರಂಡಿ ನೀರು ಕುಡಿದಿದ್ದೇವೆ? ಇಲ್ಲ, ಯಾಕಂದ್ರೆ ವೆಯ್ಟ್ ಮಾಡ್ತೀವಿ. ವಿ ಆರ್ ವೇಟಿಂಗ್ ಫಾರ್ ಗುಡ್ ವಾಟರ್ ಟು ಕಮ್. ಹಾಗೆಯೇ ಜಾಬಲ್ಲೂ ಸಹ ನಿಮ್ಮ ವಿದ್ಯೆ, ನಿಮ್ಮ ಸ್ವಾಭಿಮಾನ, ನಿಮ್ಮ ಶ್ರದ್ಧೆ, ನಿಮ್ಮ ಬುದ್ಧಿ, ನಿಮ್ಮ ವಿದ್ಯಾರ್ಹತೆಗೆ ತಕ್ಕ ಜಾಬ್ಗೆ ಹೋಗಿ. ಓಕೆ, ಬೇಡನಲ್ಲ. ಜಾಬ್ ತೊಗೊಂಡು ಇಲ್ಲ ಯಾವುದು ಸಿಕ್ಕಿಲ್ಲಪ್ಪ, ಏನೋ ಒಂದು ತೊಗೊಂಡು ಮತ್ತೆ ಉನ್ನತ ಹಂತಕ್ಕೆ ಹೋಗಿ. ಆದರೆ ಅಲ್ಲಿಯೇ ಸಿಟ್ಟಿಂಗ್ ಆಗಬೇಡಿ. ಯಾವುದೋ ಸಿಕ್ಕಿದೆ ಅಂತೇಳಿ ಹೋಗಬಾರ್ದಪ್ಪ, ತಪ್ಪಾಗುತ್ತೆ. ಓಕೆ,
ನೆಕ್ಸ್ಟು ನೋಡಿ, ಇನ್ನೊಬ್ರು ಹಾಸ್ಪಿಟಲಲ್ಲಿದ್ದಾರೆ. ಓಕೆ, ಇವರು ಕೋಚಿಂಗಲ್ಲಿದ್ದಾರೆ. ನಾಟ್ ರಿಸೀವ್ಡ್. ಇವರು ಡಿಗ್ರಿ ಎಕ್ಸಾಮ್ಸಲ್ಲಿದ್ದಾರೆ. ಇವರು ಸೆಂಡ್ ವರ್ಕ್ ಡೈಲಿ ಅಂತ ಇವರಿಗೆ ನಾವೇನು ಮಾಡಿದ್ದೀವಿ, ಗೈಡ್ ಮಾಡಿದ್ದೀವಿ. ಗುಡ್ ನೋಟ್ಸ್, ಯಾರಪ್ಪ ಇವರು ಗುಡ್ ನೋಟ್ಸು? ನಾಗರತ್ನ. ಗುಡ್ ನೋಟ್ಸ್. ಇವರ ಹೋಮ್ವರ್ಕನ್ನು ಈಗೇನು ಇವ್ರದ್ದೆಲ್ಲ ಹೇಳಿದ್ವಲ್ಲಪ್ಪ, ಇವರೆಲ್ಲ ರಕ್ಷಿತಾ, ಸುಜಾತ, ಕಾವ್ಯಶ್ರೀ, ರಕ್ಷಿತ ರಮೇಟು, ಜಯಶ್ರೀ, ಚಿನ್ಮಯಿ, ಚೇತು, ರಫಿ, ಮಹಾದೇವಿ, ವೈಭವ್, ಪ್ರಿಯಾ ಮಂಜು, ಗುರು, ಬಸಮ್ಮ, ಮಹೇಶ್ ಗೊಲ. ಓಕೆ, ಇವರೆಲ್ಲ ಹೋಮ್ವರ್ಕ್ಗಳನ್ನು ನಮ್ಮ HYT ಕ್ಲಾಸಲ್ಲಿ ಆ್ಯಡ್ ಮಾಡ್ಕೊತ ಹೋಗ್ತೀವಿ. ಓಕೆ, ಇವರು ಮಂಜುನಾಥ್ ಗೊಗ್ಗರಿ. ಇವ್ರದ್ದು ಏಜ್ ಎಷ್ಟು ಗೊತ್ತಾ? 43. ಇನ್ ಸರ್ವೀಸ್, ಎಕ್ಸ್ ಆರ್ಮಿ. ಇವರು ಆರ್ಮಿಗೆ ಜಾಯ್ನ್ ಆಗ್ಬೇಕಾದ್ರೆ ಕೆಲವೊಬ್ಬರಲ್ಲಿ ನೀವೆಲ್ಲ ಹುಟ್ಟಿದ್ದಿಲ್ಲ, ಅರ್ಥ ಆಯ್ತಾ? ನೀವೆಲ್ಲ ಹುಟ್ಟಿದ್ದಿಲ್ಲ, ಆವಾಗ ಅವರು ಆರ್ಮಿಗೆ ಜಾಯ್ನ್ ಆದವರು. ಇವರು ಹೋಮ್ವರ್ಕ್ ಕಳಿಸ್ತಾರೆ. ಓಕೆ, ಸೊ ಮಂಜುನಾಥ್ ಗೊಗ್ಗರಿ ಅಂದರೆ ನೋಡಿ, ನಮ್ಮ HYT ಕ್ಲಾಸಲ್ಲಿ 18ರಿಂದ ಹಿಡಿದು 43 ವಯಸ್ಸಾಗಿರ್ತಕ್ಕಂಥವ್ರು, ಎಕ್ಸ್ ಆರ್ಮಿ, ಇನ್ ಸರ್ವೀಸು, ಡಿಗ್ರಿ ಎಕ್ಸಾಮ್ಸು, ಎಲ್ಲರ ಒಂದು ಇದು ಬೇಕಿದೆ ಗೈಡೆನ್ಸ್. ಓಕೆ, ಸೊ ತದನಂತರದಲ್ಲಿ ಡಿಗ್ರಿ ಎಕ್ಸಾಮ್ಸ್, ಫಾತಿಮಾ ಅಂತೇಳಿ ಡಿಗ್ರಿ ಎಕ್ಸಾಮ್ಸ್ ಅವರು. ಸೊ ಇವರು ಡೆಫಿನೆಟ್ಲಿ ಒಂದು ಆ್ಯಡೆಡ್ ಅಡ್ವಾಂಟೇಜಲ್ಲಿ ಇದ್ದೇ ಇದ್ದಾರೆ. ಓಕೆ, ಯಾ, ಸೊ ದಿಸ್ ಈಸ್ ಆಲ್ ಅಬೌಟ್ ಹೋಮ್ವರ್ಕು ಯಾವ ಥರ ಇರ್ತಾರೆ ಅಂತಕ್ಕಂಥದ್ದನ್ನು. ಸೊ ನಿಮಗೆ ಬೇರೆ ಏನೇ ಡೌಟ್ಸ್ ಇದ್ರೂ ಡೌಟನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ವಿ ವಿಲ್ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು.